ಓಂ ಶಾಂತಿ 5-3-25 प्रातः मुरली बाप दादा मधुबन। मीठे बच्चे, खुशी जैसी खुराक नहीं। तुम खुशी में चलते फिरते पैदल करते बाप को याद करो तो पावन बन जाएंगे। ಬಾಬಾ ಹೇಳ್ತಾರೆ, ಮಧುರವಾದ ಮಕ್ಕಳೇ, ಖುಷಿಯಂತಹ ಟಾನಿಕ್ ಇಲ್ಲ, ಬೇರೆ ಯಾವುದೂ ಖುಷಿಯಂತಹ ಟಾನಿಕ್ಕು ಬೇರೆ ಯಾವುದೂ ಇಲ್ಲ. ನೀವು ಖುಷಿಯಲ್ಲಿ ನಡೆದಾಡ್ತಾ ತಿರುಗಾಡ್ತಾ ಎಷ್ಟೇ ದೂರ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋದ್ರೂ ಸಹ ತಂದೆಯ ನೆನಪಿನಲ್ಲಿ ಇದ್ದಾಗ ಪಾವನರು ಆಗ್ಬಿಡ್ತೀರಿ. प्रश्न, कोई भी कर्म विकर्म ना बने उसकी युक्ति क्या है? ಯಾವುದೇ ಕರ್ಮ ವಿಕರ್ಮ ಆಗಬಾರ್ದು, ಅದಕ್ಕೆ ಯುಕ್ತಿ ಏನಾಗಿದೆ? ಯಾವುದೇ ಕರ್ಮ ವಿಕರ್ಮ ಆಗಬಾರ್ದು, ಅದರ ಯುಕ್ತಿ ಏನಾಗಿದೆ? ವಿಕರ್ಮೋं से बचने का साधन है, ವಿಕರ್ಮಗಳಿಂದ ಪಾರಾಗಲಿಕ್ಕಾಗಿ ತಪ್ಪಿಸ್ಕೊಳ್ಳೋದಕ್ಕಾಗಿ ಸಾಧನವಾಗಿದೆ ಶ್ರೀಮತ. ವಿಕರ್ಮಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧನವಾಗಿದೆ ಶ್ರೀಮತ. ಬಾಪ್ ಕಿ ಜೋ ಪಹಲಿ ಶ್ರೀಮತ್ ಹೈ ಕಿ, ತಂದೆದು ಮೊದಲನೇ ಶ್ರೀಮತ ಆಗಿದೆ, ಅಪ್ನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರೋ. इस श्रीमत पर चलो तो तुम विकर्माजीत बन जाएंगे. ತಂದೆದು ಮೊದಲನೇ ಶ್ರೀಮತ ಆಗಿದೆ, ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ ಈ ಶ್ರೀಮತದಂತೆ ನಡೆದಾಗ ನೀವು ವಿಕರ್ಮಾಜೀತರು ಆಗ್ಬಿಡ್ತೀರಿ. ಪ್ರತಿಯೊಂದು ಕರ್ಮದಲ್ಲಿ ಶ್ರೀಮತ ಇದ್ದಾಗ ವಿಕರ್ಮಾಜೀತರಾಗ್ಬಿಡ್ತೀರಿ. ओम शांति। रूहानी बच्चे यहाँ भी बैठे हैं, अभी सेंटर्स पर भी है. ಆತ್ಮೀಯ ಮಕ್ಕಳು ಇಲ್ಲೂ ಕುಳಿತಿದ್ದೀರಿ ಮತ್ತು ಎಲ್ಲ ಸೆಂಟರ್ಸಲ್ಲೂ ಸಹ ಕುಳಿತಿದ್ದೀರಿ. ಯಾವ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಕ್ಲಾಸಿನ ಸಮಯ ಮಧುಬನದಲ್ಲೂ ಸಹ ಮಕ್ಕಳು ಎಲ್ಲ ಕ್ಲಾಸಲ್ಲಿ ಕುಳಿತಿದ್ದಾರೆ. ಮತ್ತು ಕ್ಲಾಸಿನ ಸಮಯ ಅಂದರೆ ಎಲ್ಲ ಸೆಂಟರ್ಸಲ್ಲೂ ಸಹ ಮಕ್ಕಳು ಕುಳಿತಿದ್ದಾರೆ. ಸಭಿ ಬಚ್ಚೆ ಜಾನ್ತೆ ಹೈ ಕಿ, ಎಲ್ಲ ಮಕ್ಕಳಿಗೂ ಗೊತ್ತಿದೆ. ಏನು ಗೊತ್ತಿದೆ? ಅಭಿ ರೂಹಾನಿ ಬಾಬಾ ಆಯಾ ಹುವಾ ಹೈ, वो हमको इस पुरानी चीची पतित दुनिया से फिर घर ले जाएंगे. ಎಲ್ಲ ಮಕ್ಕಳಿಗೆ ಗೊತ್ತಿದೆ, ಈಗ ಆತ್ಮೀಯ ತಂದೆ ಬಾಬಾ ಬಂದಿದ್ದಾರೆ, ಅವರು ನಮ್ಮನ್ನು ಈ ಹಳೆಯ ಕೊಳಕು ಪ್ರಪಂಚದಿಂದ ಮನೆಗೆ ಕರ್ಕೊಂಡು ಹೋಗ್ತಾರೆ. बाप आए ही है पावन बनाने और आत्माओं से ही बात करते हैं. ತಂದೆ ಬಂದಿರೋದೇ ಪಾವನರನ್ನಾಗಿ ಮಾಡಲಿಕ್ಕಾಗಿ ಮತ್ತು ಆತ್ಮಗಳೊಂದಿಗೇನೆ ಮಾತಾಡ್ತಾರೆ. ಯಾವಾಗ ಅನುಭವ ಆಗುತ್ತೆ ನನ್ನ ಜೊತೆ ಬಾಬಾ ಮಾತಾಡ್ತಾ ಇದ್ದಾರೆ ಅಂತ. ನಾವು ಆತ್ಮಸ್ಥಿತಿಯಲ್ಲಿ ಇದ್ದಾಗ ಬಾಬಾ ನಾವು ಆತ್ಮಗಳೊಂದಿಗೆ ಮಾತಾಡ್ತಾರೆ. ನಾವು ಆತ್ಮ ಆದಾಗ ನಮಗೆ ಅನುಭವ ಆಗುತ್ತೆ ಬಾಬಾ ನಮ್ಮ ಜೊತೆ ಮಾತಾಡೋದು. आत्मा ही कानों से सुनती है, क्योंकि बाप को अपना शरीर तो है ही नहीं. इसलिए बाप कहते हैं ಆತ್ಮನೇ ಕಿವಿಗಳಿಂದ ಕೇಳಿಸ್ಕೊಳ್ಳುತ್ತೆ. ಯಾಕೆಂದರೆ ತಂದೆಗೂ ತಮ್ಮ ಶರೀರ ಅಂತೂ ಇಲ್ಲವೇ ಇಲ್ಲ. ಆದ್ದರಿಂದ ತಂದೆ ಹೇಳ್ತಾರೆ, ಏನು ಹೇಳ್ತಾರೆ? ಮೈ ಶರೀರ ಕೆ ಆಧಾರ ಸೆ ಅಪನಿ ಪಹಚಾನ್ ದೇತಾ ಹೂಂ. ನಾನು ಶರೀರದ ಆಧಾರದಿಂದ ನನ್ನ ಪರಿಚಯವನ್ನು ಕೊಡ್ತೀನಿ. मैं इस साधारण तन में आकर तुम बच्चों को पावन बनने की युक्ति बताता हूँ.
ನಾನು ಈ ಸಾಧಾರಣ ತನುವಿನಲ್ಲಿ ಬಂದು ನೀವು ಮಕ್ಕಳಿಗೆ ಪಾವನರಾಗುವ ಯುಕ್ತಿಯನ್ನು ತಿಳಿಸ್ತೀನಿ. वो भी हर कल्प आकर तुमको ये युक्ति बतलाता हूँ. ಅದು ಸಹ ಪ್ರತಿ ಕಲ್ಪ ಬಂದು ನಿಮಗೆ ಈ ಯುಕ್ತಿಯನ್ನು ತಿಳಿಸ್ತೀನಿ. इस रावण राज्य में तुम कितने दुखी बन पड़े हो. ಈ ರಾವಣ ರಾಜ್ಯದಲ್ಲಿ ನೀವು ಎಷ್ಟು ದುಃಖಿಗಳಾಗ್ಬಿಟ್ಟಿದ್ದೀರಿ. ರಾವಣ ರಾಜ್ಯ ಆಗಿದೆ. ರಾವಣ ರಾಜ್ಯದಲ್ಲಿ ಎಷ್ಟು ದುಃಖಿಗಳಾಗಿಬಿಟ್ಟಿದ್ದೀರಿ. ರಾವಣ ರಾಜ್ಯ ಆಗಿದೆ. ಶೋಕವಾಟಿಕ, ಅಶೋಕವನ ಅಲ್ಲ, ಶೋಕವಾಟಿಕ. ಶೋಕವಾಟಿಕಾಮೇ ತುಮ್ ಹೋ. ರಾವಣ ರಾಜ್ಯದಲ್ಲಿ ಸೀತೆಯರೆಲ್ಲ ಎಲ್ಲಿದ್ದಾರೆ? ಶೋಕವಾಟಿಕೆಯಲ್ಲಿ ಇದ್ದಾರೆ. कलयुग को कहा ही जाता है दुखधाम, सुखधाम है कृष्णपुरी स्वर्ग. वो तो अभी है नहीं. कृष्णपुरी स्वर्ग ಈಗ ಇಲ್ಲ. ಬಚ್ಚೆ ಅಚ್ಚಿ ರೀತಿ ಜಾನ್ತೆ ಹೈ. ಮಕ್ಕಳಿಗೆ ಇದು ಚೆನ್ನಾಗಿ ಗೊತ್ತಿದೆ. ಯಾವುದು? ಅಭಿ ಬಾಬಾ ಆಯಾ ಹುವಾ ಹೈ ಹಮ್ಕೋ ಪಢಾನೆ ಕೆ ಲಿಯೆ. ಈಗ ಬಾಬಾ ಬಂದಿದ್ದಾರೆ ನಮಗೆ ಓದಿಸ್ಲಿಕ್ಕಾಗಿ. बाप कहते हैं तुम घर में भी स्कूल बना सकते हो. ತಂದೆ ಹೇಳ್ತಾರೆ ನೀವು ಮನೆಯಲ್ಲೂ ಸಹ ಸ್ಕೂಲ್ ನಡೆಸ್ಬೋದು. ಹೇಗೆ ಸ್ಕೂಲ್ ನಡೆಸೋದು? ಮನೆಯಲ್ಲೂ ಸಹ ಮನೆಯಲ್ಲೂ ಸಹ ಸ್ಕೂಲ್ ನಡೆಸ್ಬೋದು. ಪಾವನ್ ಬನನಾ ಬನಾನ. ತಾವು ಧಾರಣೆ ಮಾಡಬೇಕು, ಪಾವನರಾಗಬೇಕು, ಬೇರೆಯವರನ್ನು ಪಾವನರನ್ನಾಗಿ ಮಾಡಬೇಕು. ಇದೇ ಸ್ಕೂಲ್ ನಡೆಸೋದು. ಮೊದಲು ನಾವು ಧಾರಣೆ ಮಾಡಬೇಕು, ಪಾವನರಾಗಬೇಕು, ನಂತರ ಬೇರೆಯವರನ್ನು ಪಾವನರನ್ನಾಗಿ ಮಾಡಬೇಕು. ತುಮ್ ಪಾವನ್ ಬನೆಂಗೆ ತೋ ಫಿರ್ ದುನಿಯಾ ಭಿ ಪಾವನ್ ಬನೆಗಿ. ನೀವು ಪಾವನರಾಗ್ಬಿಟ್ರಿ ಅಂದಾಗ ಪ್ರಪಂಚನೂ ಪಾವನ ಆಗುತ್ತೆ. ಅಭಿ ತೋ ಈ ಭ್ರಷ್ಟಾಚಾರಿ ಪತಿ ದುನಿಯಾ ಹೈ. ಈಗಂತೂ ಇದು ಭ್ರಷ್ಟಾಚಾರಿ ಪತಿತ ಪ್ರಪಂಚ ಆಗಿದೆ. ಅಭಿ ಹೈ ರಾವಣ್ ಕಿ ರಾಜಧಾನಿ. ಯಾರ್ದು ರಾಜಧಾನಿ? ಲಕ್ಷ್ಮೀನಾರಾಯಣ ರಾಜಧಾನಿ ಇತ್ತು, ಆದರೆ ಇವಾಗ ರಾವಣನ ರಾಜಧಾನಿ. इन बातों को जो अच्छी रीति समझते हैं वो फिर औरों को समझाते हैं. ಯಾರು ಈ ಮಾತುಗಳನ್ನು ಮೊದಲು ತಾವು ಚೆನ್ನಾಗಿ ತಿಳ್ಕೊಳ್ತಾರೆ, ಅವರು ನಂತರ ಬೇರೆಯವರಿಗೂ ತಿಳಿಸ್ತಾರೆ. ಬಾಪ್ ತೋ ಸಿರ್ಫ್ ಕಹತೆ ಹೈ. ತಂದೆ ಕೇವಲ ಇಷ್ಟು ಹೇಳ್ತಾರೆ. ಏನು ಹೇಳ್ತಾರೆ? ಬಚ್ಚೆ अपने को आत्मा समझ मुझ बाप को याद करो. औरों को भी ऐसे समझाओ. ಬಾಬಾ ಹೇಳ್ತಾರೆ, ಮಕ್ಕಳೇ ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಬೇರೆಯವರಿಗೂ ಸಹ ಇದೇ ರೀತಿ ತಿಳಿಸಿ. ಬೇರೆಯವರಿಗೂ ಸಹ ಇದೇ ರೀತಿ ತಿಳಿಸಿ ಅಂದರೆ ತಂದೆ ಹೇಳ್ತಾರೆ ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ ಅಂತ. बाप आया हुआ है कहते हैं मुझे याद करो तो तुम पावन बन जाएंगे. ಬೇರೆಯವರಿಗೂ ಸಹ ಇದೇ ರೀತಿ ತಿಳಿಸ್ಬೇಕು. ತಂದೆ ಬಂದಿದ್ದಾರೆ ಹೇಳ್ತಾರೆ, ನೀವು ನನ್ನನ್ನು ನೆನಪು ಮಾಡಿದಾಗ ಪಾವನರು ಆಗ್ಬಿಡ್ತೀರಾ. कोई भी ಆಸುರಿ ಕರ್ಮ ನಹಿ ಕರೋ. ಯಾವುದೇ ಆಸುರಿ ಕರ್ಮ ಮಾಡಬೇಡಿ. ಮಾಯಾ ತುಮ್ಸೆ ಚೀಚಿ ಕರ್ಮ ಕರಾಯೇಗಿ. ಓ ಕರ್ಮ ಜರೂರ್ ಮಾಯೆ ನಿಮ್ಮಿಂದ ಕೆಟ್ಟ ಕೆಲಸ, ಕೆಟ್ಟ ಕರ್ಮ ಮಾಡಿಸುತ್ತೆ. ಆ ಕರ್ಮ ತಪ್ಪದೆ ಏನಾಗುತ್ತೆ? ವಿಕರ್ಮ ಬನೇಗ. ಪಾಪದ ಕರ್ಮ ಅಕೌಂಟಲ್ಲಿ, ದುಃಖದ ಅಕೌಂಟಲ್ಲಿ, ಖಾತೆಯಲ್ಲಿ ಹೋಗುತ್ತೆ. ಯಾವುದೇ ವಿಕಾರ ಮಾಡಿಸುತ್ತೆ ಕರ್ಮ, ಅದೇನಾಗುತ್ತೆ? ವಿಕರ್ಮ ಪಾಪದ ಖಾತೆಯಲ್ಲಿ ಹೋಗುತ್ತೆ. ಅದರದ್ದು ದುಃಖ ಭೋಗಿಸಲೇಬೇಕು. ಪಹಲೆ ನಂಬರ್ ಮೇ ಜೋ ಕಹತೆ ಹೈ. ಮೊದಲನೇ ನಂಬರಲ್ಲಿ ಯಾವುದು ಹೇಳ್ತಾರೆ ತಪ್ಪು ಮಾತು?
ईश्वर सर्वव्यापी है, ये भी माया ने कहलाया ना. ಮೊದಲನೇ ನಂಬರಲ್ಲಿ ಯಾವುದು ಹೇಳ್ತಾರೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ, ಇದು ಸಹ ಯಾರು ಹೇಳಿಸಿದ್ದು ನಮ್ಮ ಬಾಯಿಂದ? ಮಾಯಾನೇ ಕಹಲಾಯನ, ಮಾಯೆ ಹೇಳಿಸ್ತಲ್ವೋ. ಮಾಯೆ ಹೇಳಿಸ್ತು ಅಂದರೆ ಅಜ್ಞಾನ ಅಲ್ವಾ? ಮಾಯೆ ಅಂದರೆ ಏನು? ಅಜ್ಞಾನ. ಮಾಯಾ ತುಮ್ಸೆ ಹರ್ ಬಾತ್ ಮೇ ವಿಕರಂ ಹಿ ಕರಾಯೇಗಿ. ಮಾಯೆ ನಿಮ್ಮಿಂದ ಪ್ರತಿಯೊಂದು ಮಾತಿನಲ್ಲಿ ವಿಕರ್ಮನೆ ಮಾಡಿಸುತ್ತೆ. ಯಾವುದೇ ವಿಕಾರ ಪ್ರವೇಶ ಆಯಿತು, ಸ್ವಲ್ಪ ಹೊಟ್ಟೆ ಕಿಚ್ಚು ಪ್ರವೇಶ ಆಯಿತು, ಏನು ಮಾಡುತ್ತೆ? ಯಾವುದಾದ್ರೂ ಒಂದು ವಿಕರ್ಮ ಮಾಡಿಸುತ್ತೆ. कर्म अकर्म विकर्म का राज भी समझाया है. ಕರ್ಮ ಅಕರ್ಮ ವಿಕರ್ಮದ ರಹಸ್ಯನೂ ಸಹ ತಂದೆ ತಿಳಿಸಿದ್ದಾರೆ. ಕರ್ಮ ಅಂದರೆ ನೋಡೋದು, ಕೇಳೋದು, ಮಾತಾಡೋದು, ಯಾವುದೇ ಆ್ಯಕ್ಷನ್ ಇದೆ ಅದಕ್ಕೆ ಕರ್ಮ ಅಂತೀವಿ. ಅಕರ್ಮ ಸತ್ಯುಗದಲ್ಲಿ ಲಾಭನೂ ಇಲ್ಲ, ನಷ್ಟನೂ ಇಲ್ಲ, ಜಮಾ ಮಾಡೋ ಮಾತು ಇಲ್ಲ, ಏನು ಸಂಪಾದನೆ ಮಾಡಿದ್ದೀವಿ ಕೂತ್ಕೊಂಡು ತಿಂತೀವಿ. ವಿಕರ್ಮ ಯಾವುದೇ ವಿಕಾರಗಳ ಆಧಾರದಿಂದ ವಿಕರ್ಮ ಮಾಡ್ತೀವಿ, ಅದು ಏನಾಗುತ್ತೆ? ಪಾಪಕರ್ಮ, ವಿಕರ್ಮ. ಅದರದ್ದು ಫಲ ದುಃಖ. श्रीमत पर आधा खलक तुम सुख भोगते हो, आधा खलक रावण की मत पर दुख भोगते हो. ಶ್ರೀಮತದಂತೆ ಅರ್ಧ ಕಲ್ಪ ಏನು ಮಾಡ್ತೀವಿ? ಸುಖ ಭೋಗಿಸ್ತೀವಿ. ಅರ್ಧ ಕಲ್ಪ ನಂತರ ರಾವಣನ ಮತದಂತೆ ನಡೆದು ದುಃಖ ಭೋಗಿಸ್ತೀವಿ. इस रावण राज्य में तुम भक्ति जो करते हो नीचे ही उतरते आए हो. ರಾವಣ ರಾಜ್ಯದಲ್ಲಿ ಇಷ್ಟು ಪ್ರಕಾರದ ಭಕ್ತಿ ಮಾಡ್ತಾರೆ, ಆದರೆ ಕೆಳಕ್ಕೆ ಇಳಿತಾನೆ ಬಂದ್ವಿ. तुम इन बातों को नहीं जानते थे. ನಿಮಗೆ ಈ ಮಾತುಗಳು ಗೊತ್ತಿರಲಿಲ್ಲ. ಯಾವುದು? ರಾವಣ ರಾಜ್ಯದಲ್ಲಿ ಎಷ್ಟೇ ಭಕ್ತಿ ಮಾಡಿದ್ರೂ ಕೆಳಕ್ಕೆ ಇಳಿತಾನೆ ಬರೋದು. ಬಾಬಾ ಹೇಳ್ತಾರೆ, ಅದರಿಂದ ನಮ್ಮ ಬುದ್ಧಿ ಏನಾಗಿತ್ತು? ಬಿಲ್ಕುಲ್ ಹಿ ಪತ್ತರ್ ಬುದ್ಧಿ ಇದೆ, ಪೂರ್ಣವಾಗಿ ಕಲ್ಲು ಬುದ್ಧಿ ಆಗಿತ್ತು. ಪತ್ತರ್ ಬುದ್ಧಿ ಅವ್ರ ಪಾರಸ್ ಬುದ್ಧಿ ಗಾತೆ ತೋ ಹೈನಾ. ಕಲ್ಲು ಬುದ್ಧಿ, ಚಿನ್ನದ ಬುದ್ಧಿ ಎರಡರದ್ದು ಗಾಯನ ಇದೆ ಅಲ್ವಾ? ಭಕ್ತಿ ಮಾರ್ಗ ಮೇ कहते भी है, हे ईश्वर इनको अच्छी बुद्धि दो तो ये लड़ाई आदि बंद कर दे. ಭಕ್ತಿ ಮಾರ್ಗದಲ್ಲೂ ಸಹ ಹೇಳ್ತಾರೆ, ಈಶ್ವರ ಇವರಿಗೆ ಒಳ್ಳೆ ಬುದ್ಧಿ ಕೊಡು, ಈ ಯುದ್ಧ ಆದಿ ಎಲ್ಲ ಬಂದ್ ಮಾಡಿಬಿಡ್ಲಿ. तुम बच्चे जानते हो बाबा बहुत अच्छी बुद्धि अभी दे रहे हैं. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬಾ ಬಹಳ ಒಳ್ಳೆ ಬುದ್ಧಿ ಕೊಡ್ತಾ ಇದ್ದಾರೆ. ಶ್ರೇಷ್ಠ ಬುದ್ಧಿ, ದಿವ್ಯ ಬುದ್ಧಿ. बाबा कहते हैं, मीठे बच्चों तुम्हारी आत्मा जो पतित बने हैं उनको पावन बनाना है. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನೀವು ಆತ್ಮಗಳು ಏನು ಪತಿತ ಆಗಿದ್ದೀರಿ ಅವರು ಪಾವನರನ್ನಾಗಿ ಮಾಡಬೇಕಾಗಿದೆ. ಯಾವುದರಿಂದ? ಬಾಪ್ ಕಿ ಯಾದ್ ಕಿ ಯಾತ್ರಾ ಸೆ. बल घूमो फिरो बाबा की याद से तुम कितना भी पैदल करते जाएंगे तुमको शरीर भी भूल जाएगा. भले ತಿರುಗಾಡಿ ಸುತ್ತಾಡಿ ನೀವು ಬಾಬಾನ ನೆನಪಿನಲ್ಲಿ ಎಷ್ಟೇ ಕಾಲ್ನಡಿಗೆಯಲ್ಲಿ ನಡೆದರೂ ಮಾಡಿದ್ರೂ ಸಹ ಏನು ಹೇಳ್ತಾರೆ ಬಾಬಾ, ಶರೀರನೂ ಸಹ ಮರ್ತೋಗ್ತೀರಾ. ಪ್ರಾಕ್ಟಿಕಲಲ್ಲಿ ಮೊದಲು ಮಕ್ಕಳ ಕೈಯಿಂದ ಇದನ್ನು ಮಾಡಿಸಿದ್ರಲ್ಲ, ಆತ್ಮಾಭಿಮಾನಿಯಾಗಿ ಅಬು ರೋಡಿಂದ ಮೌಂಟ್ ಅಬುವರೆಗೂ ನಡ್ಕೊಂಡು ಹೋಗೋದು. ಮಕ್ಕಳಿಗೆ ಆಯಾಸದ ಮಾತೇ ಆಗಲಿಲ್ಲ ಅಂತ ಮಕ್ಕಳು ಹೇಳ್ತಾ ಇದ್ರು. ಗಾಯ ಜಾತಾ ಹೈನಾ ಖುಷಿ ಜೈಸಿ ಖುರಾಕ್ ನಹಿ. ಗಾಯನ ಇದೆ ಅಲ್ವಾ, ಖುಷಿಯ ರೀತಿ ಟಾನಿಕ್ ಇಲ್ಲ. ಮನುಷ್ಯ ಧನ್ ಕಮಾನೆ ಕೆ ಲಿಯೆ ಕಿತನಾ ದೂರ್ ದೂರ್ ಖುಷಿ ಸೆ ಜಾತೆ ಹೈ. ಮನುಷ್ಯರು ಹಣ ಸಂಪಾದನೆಗಾಗಿ ಎಷ್ಟು ದೂರ ದೂರ
ಖುಷಿಯಿಂದ ಹೋಗ್ತಾರೆ. ಸಂಪಾದನೆ ಆ ಖುಷಿ ಇರುತ್ತೆ. ಅವಾಗ ಈ ದೂರನೂ ಅನುಭವ ಆಗೋದಿಲ್ಲ, ನಡೆದಿದ್ದು ಅನುಭವ ಆಗೋದಿಲ್ಲ. ಯಹಾ ತುಮ್ ಕಿತನೆ ಧನ್ವಾನ್ ಸಂಪತ್ತಿವಾನ್ ಬಂತೆ ಹೋ, ಇಲ್ಲಿ ನೀವೆಷ್ಟು ಹಣವಂತರು ಸಂಪತ್ತಿವಾನ್ ಆಗ್ತೀರಿ. बाप कहते हैं मैं कलप कलप आकर तुम आत्माओं को अपना परिचय देता हूँ. ತಂದೆ ಹೇಳ್ತಾರೆ, ನಾನು ಕಲ್ಪ ಕಲ್ಪ ಬಂದು ನೀವು ಆತ್ಮಗಳಿಗೆ ನನ್ನ ಪರಿಚಯವನ್ನು ಕೊಡ್ತೀನಿ. इस समय सभी पतित है जो बुलाते रहते हैं कि पावन बनाने के लिए आओ. ಈ ಸಮಯ ಎಲ್ಲರೂ ಪತಿತರಾಗಿದ್ದರೆ, ಯಾರು ಕರೀತಾ ಇರ್ತಾರೆ ನಮ್ಮನ್ನು ಪಾವನ ಮಾಡಲಿಕ್ಕಾಗಿ ಬನ್ನಿ. ಆತ್ಮ ಹಿ ಬಾಪ್ಕೋ ಬುಲಾತಿ ಹೈ, ಕರೆಯೋದು ಯಾರು? ಆತ್ಮನೇ ತಂದೆಯನ್ನು ಕರೆಯುತ್ತೆ. ರಾವಣ ರಾಜ್ಯ ಮೇ ಶೋಕ ವಾಟಿಕಾ ಮೇ ಸಭಿ ದುಃಖಿ ಹೈ. ರಾವಣ ರಾಜ್ಯದಲ್ಲಿ ಸೀತೆಯನ್ನು ಹೇಗೆ ತೋರಿಸಿದ್ದಾರೆ? ಶೋಕ ವಾಟಿಕೆಯಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ರಾವಣ ರಾಜ್ಯ ಸಾರಿ ದುನಿಯಾ ಮೇ ಹೈ. ಇವಾಗ ರಾವಣ ರಾಜ್ಯ ಇಡೀ ಪ್ರಪಂಚದಲ್ಲಿ ಇದೆ. ಏನು ಹೇಳಿದ್ರು ಬಾಬಾ? ಮೊದಲನೇ ಶಬ್ದ ರಾವಣನ ರಾಜಧಾನಿ ಇದ್ರು. ಇಸ್ ಸಮಯ ಹೈಹಿ ತಮೋ ಪ್ರಧಾನ ಸೃಷ್ಟಿ. ಈ ಸಮಯದಲ್ಲಿ ಇರುವುದೇ ತಮೋ ಪ್ರಧಾನ ಸೃಷ್ಟಿ. ಸತೋ ಪ್ರಧಾನ ದೇವತಾओं के ಚಿತ್ರ ಕಡೆ ಹೈ, ಗಾಯನ್ ಭಿ ಹೈ ಗುಣೋं का है. ಬಾಬಾ ಹೇಳ್ತಾರೆ, ಸತೋ ಪ್ರಧಾನ ದೇವತೆಗಳದ್ದು ಚಿತ್ರ ಇದೆ, ಗಾಯನನೂ ಸಹ ಅವ್ರದ್ದಿದೆ. ದೇವತೆಗಳದೆಷ್ಟು ಗಾಯನ ಇದೆ, ಅಷ್ಟೋತ್ತರಗಳು, ಸಹಸ್ರನಾಮಗಳು. ಶಾಂತಿಧಾಮ್ ಸುಖಧಾಮ್ ಜಾನೆ ಕೆ ಲಿಯೆ ಮನುಷ್ಯ ಕಿತನಾ ಮಾತಾ ಮಾರ್ತೆ ಹೈ. ಶಾಂತಿಧಾಮ ಸುಖಧಾಮಕ್ಕೆ ಹೋಗ್ಲಿಕ್ಕಾಗಿ ಮನುಷ್ಯರು ಎಷ್ಟು ತಲೆ ಚಚ್ಕೊಳ್ತಾರೆ. ಓ ತೋಡೆಯಿ ಕೋಯಿ ಜಾನ್ತೆ. ಅವ್ರಿಗೇನಾದರೂ ಗೊತ್ತಿದೆಯಾ ಯಾವ ಮಾತು? ಭಗವಾನ್ ಕೈಸೆ ಆಕರ್ ಭಕ್ತಿ ಕಾ ಫಲ್ ಹಮ್ಕೋ ದೇಗಾ. ಭಗವಂತ ಹೇಗೆ ಬಂದು ಭಕ್ತಿಯ ಫಲ ನಮಗೆ ಕೊಡ್ತಾರೆ, ಮುಕ್ತಿ, ಜೀವನ್ ಮುಕ್ತಿ. ತುಮ್ ಅಭಿ ಸಮಜ್ತೆ ಹೋ ಹಮ್ಕೋ ಭಗವಾನ್ ಸೆ ಫಲ್ ಮಿಲ್ ರಹಾ ಹೈ. ಈಗ ನೀವು ತಿಳ್ಕೊಳ್ತೀರಿ, ನಮಗೆ ಭಗವಂತನಿಂದ ಫಲ ಸಿಗುತ್ತಾ ಇದೆ. ಭಕ್ತಿಗೆ ದೋ ಫಲ್ ಹೈ. ಭಕ್ತಿದು ಎರಡು ಫಲ. ಯಾವುದು? ಏಕ್ ಮುಕ್ತಿ, ದೂಸರಾ ಜೀವನ್ ಮುಕ್ತಿ. ये समझने की बड़ी महीन बातें है. ಬಾಬಾ ಹೇಳ್ತಾರೆ, ಇದೆಲ್ಲ ಬಹಳ ಸೂಕ್ಷ್ಮ ಮಾತುಗಳು, ತಿಳ್ಕೊಳ್ಳುವಂತಹ ಮಾತುಗಳು. जिन्होंने शुरू से लेकर बहुत भक्ति की होगी वो, ಯಾರು ಶುರುವಿನಿಂದ ಹಿಡಿದು ಬಹಳ ಭಕ್ತಿ ಮಾಡಿದ್ದಾರೆ, ನಿನ್ನೇನು ಹೇಳಿದ್ರಲ್ವಾ, वो ज्ञान अच्छी ರೀತಿ लेंगे तो ಅವರು ಜ್ಞಾನನೂ ಚೆನ್ನಾಗಿ ಪಡ್ಕೊಳ್ತಾರೆ ಅಂದಾಗ ಫಲ ಭಿ ಅಚ್ಚಾ ಪಾಯೆಂಗೆ. ಫಲನೂ ಒಳ್ಳೆ ಫಲವನ್ನು ಪಡೀತಾರೆ, ಪದವಿನೂ ಒಳ್ಳೆ ಪದವಿ ಪಡೀತಾರೆ. ಭಕ್ತಿ ಕಮ್ ಕಿ ಹೋಗಿತೋ, ಭಕ್ತಿ ಕಡಿಮೆ ಮಾಡಿದ್ದಾರೆ ಅಂದಾಗ ಜ್ಞಾನ ಭಿ ಕಮ್ ಲೇಂಗೆ ಫಲ ಭಿ ಕಮ್ ಪಾಯೆಂಗೆ. ಜ್ಞಾನನೂ ಕಡಿಮೆ ತಗೊಳ್ತಾರೆ, ಫಲನೂ ಕಡಿಮೆ ಪಡೀತಾರೆ. ಹಿಸಾಬೇನಾ, ಎಲ್ಲದಕ್ಕೂ ಲೆಕ್ಕ ಇದೆ ಅಲ್ವಾ. ನಂಬರ್ವಾರ್ ಪದ ಹೇನಾ, ರಾಜಧಾನಿ ನಂಬರ್ವಾರ್ ಪದವಿಗಳಿದೆ ಅಲ್ವಾ. ಬಾಪ್ ಕಹತೆ ಹೇ ಮೇರಾ ಬನ್ಕರ್ ವಿಕಾರ ಮೇ ಗಿರಾ ತೋ ಗೋಯಾ ಮುಜೆ ಚೋಡ. ತಂದೆ ಹೇಳ್ತಾರೆ, ನನ್ನವರಾಗಿ ವಿಕಾರದಲ್ಲಿ ಬಿದ್ದರು ಅಂದಾಗ ನನ್ನನ್ನು ಬಿಟ್ಬಿಟ್ರು. ಏಕದಮ್ ಎಲ್ಲಿ ಹೋಗ್ತಾರೆ? ಪೂರ್ಣವಾಗಿ ನೀಚೆ ಜಾಕರ್ ಪಡೆಂಗೆ, ಕೆಳಕ್ಕೆ ಹೋಗಿ ಬೀಳ್ತಾರೆ, ಪಾತಾಳದಲ್ಲಿ ಹೋಗಿ ಬೀಳ್ತಾರೆ. कोई तो गिरकर फिर उठ पड़ते हैं, कोई तो बिल्कुल ही ಎಲ್ಲಿ ಬಿದ್ದೋಗ್ತಾರೆ. ಕೆಲವರಂತೂ ಬಿದ್ದು ಏನು ಮಾಡ್ತಾರೆ, ನಂತರ ಎದ್ದು ನಿಲ್ಲುತ್ತಾರೆ. ಕೆಲವರಂತೂ ಪೂರ್ಣವಾಗಿ ಗಟರ್ ಮೇ ಗಿರ್ ಜಾತೆ ಹೈ, ಬುದ್ಧಿ ಬಿಲ್ಕುಲ್ ಸುಧರ್ತಿ ಹಿ ನಹಿ. ಎಲ್ಲಿ ಬಿದ್ದೋಗ್ತಾರೆ?
ಹಳ್ಳದಲ್ಲಿ ಬಿದ್ದೋಗ್ಬಿಡ್ತಾರೆ. ಬುದ್ಧಿ ಪೂರ್ಣವಾಗಿ ಸುಧಾರಣೆ ಆಗೋದೇ ಇಲ್ಲ. कोई को दिल अंदर खाता है, दुख होता है, हमने भगवान से प्रतिज्ञा की और फिर उनको धोखा दे दिया, विकार में गिर पड़ा. ಬಾಬಾ ಹೇಳ್ತಾರೆ, ಆಮೇಲೆ ಅವರಿಗೆ ಮನಸ್ಸು ಒಳೊಳಗೆ ತಿನ್ನುತ್ತೆ, ದುಃಖ ಆಗುತ್ತೆ. ನಾವು ಭಗವಂತನಿಗೆ ಪ್ರತಿಜ್ಞೆ ಮಾಡಿದ್ವಿ, ಮತ್ತೆ ಅವ್ರಿಗೆ ಮೋಸ ಮಾಡಿದ್ವಿ, ವಿಕಾರದಲ್ಲಿ ಕೆಳಕ್ಕೆ ಬಿದ್ವಿ. ಅವ್ರಿಗೆ ಮೋಸ ಮಾಡಿದ್ದು ನಮ್ಗೆ ಮೋಸ ಮಾಡ್ಕೊಂಡಿದ್ವಿ. ಬಾಪ್ ಕಾ ಹಾತ್ ಚೋಡ ಮಾಯಾ ಕಾ ಬನ್ ಪಡ. ತಂದೆ ಕೈ ಬಿಟ್ವಿ, ಮಾಯವರಾಗ್ಬಿಟ್ವಿ. वे फिर वायुमंडल ही खराब कर देते हैं, श्रापित हो जाते हैं. ನಂತರ ವಾಯುಮಂಡಲನೇ ಹಾಳು ಮಾಡ್ತಾರೆ, ಶಾಪಗ್ರಸ್ತರು ಆಗ್ಬಿಡ್ತಾರೆ. ಬಾಪ್ ಕೆ ಸಾಥ್, ತಂದೆ ಜೊತೆ धर्मराज भी है ना, धर्मराजाನು इದ್ದಾರಲ್ಲ. उस समय पता नहीं पड़ता कि हम क्या करते हैं, बाद में पश्चाताप होता है. ऐसे बहुत होते हैं, किसका खून आदि करते हैं तो जेल में जाना पड़ता है, फिर पश्चाताप होता है, ना है उनको मारा. ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ಏನು ಗೊತ್ತಾಗೋದಿಲ್ಲ. ನಾವು ವಿಕಾರದಲ್ಲಿ ಬಿದ್ವಿ, ತಪ್ಪು ಮಾಡಿದ್ವಿ, ಏನೂ ಗೊತ್ತಾಗೋದಿಲ್ಲ. ನಂತರ ಪಶ್ಚಾತ್ತಾಪ ಆಗುತ್ತೆ. ಅದಕ್ಕೆ ಬಾಬಾ ಲೌಕಿಕದ್ದು ಉದಾಹರಣೆ ಕೊಡ್ತಾರೆ. ಈ ರೀತಿನೂ ಬಹಳ ನಡೆಯುತ್ತೆ. ಒಬ್ರು ಯಾರನ್ನಾದ್ರೂ ಕೊಲೆ ಮಾಡಿಬಿಡ್ತಾರೆ, ಜೈಲ್ಗೆ ಹೋಗ್ಬೇಕಾಗಿ ಬರುತ್ತೆ. ನಂತರ ಪಶ್ಚಾತ್ತಾಪ ಆಗುತ್ತೆ, ನಾವು ಹೇಗೆ ಅವರನ್ನು ಸಾಯಿಸಿದ್ವಿ, ಕೋಪದಲ್ಲಿ ಬಂದು ಜೀವನ ಪೂರ್ತಿ ಇಲ್ಲಿ ಶಿಕ್ಷೆ ಭೋಗಿಸ್ಬೇಕು ಅಂತ. ಆಮೇಲೆ ಪಶ್ಚಾತ್ತಾಪ ಆಗುತ್ತೆ. ಗುಸ್ಸೆ ಮೇ ಆಕರ್ ಮಾರ್ತೆ ಬಿ ಬಹುತ್ ಹೈ. ಕೋಪದಲ್ಲಿ ಬಂದು ಕೊನೆಗೆ ಕೋಪದ್ದು ಅಂತಿಮ ಘಟ್ಟ ಯಾವುದು? ಕೊಲೆ ಮಾಡೋದು. ಢೇರ್ ಸಮಾಚಾರ ಅಖಬಾರೋ ಮೇ ಪಡ್ತೆ ಹೈ. ಈ ರೀತಿ ಕೋಪದಲ್ಲಿ ಬಂದು ಕೊಲೆನೇ ಮಾಡಿಬಿಟ್ರು. ಈ ಥರ ಬಹಳಷ್ಟು ಸಮಾಚಾರಗಳು ನ್ಯೂಸಲ್ಲಿ ಸಹ ಬರುತ್ತೆ. ತುಮ್ ತೋ ಅಖಬಾರ್ ಪಡ್ತೆ ನಹಿ ಹೋ. ಆವಾಗ ನ್ಯೂಸ್ ಪೇಪರ್ ಓದೋ ಮಾತಿತ್ತ. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಒಂದು ಕೋಟೆ ಒಳಗಡೆ ಇದ್ದರು. ನ್ಯೂಸ್ ಪೇಪರ್ ಓದೋ ಮಾತು, ನ್ಯೂಸ್ಗಳು ಗೊತ್ತಾಗೋ ಮಾತು ಯಾವುದೂ ಇರಲಿಲ್ಲ. ದುನಿಯಾ ಮೇ ಕ್ಯಾ ಕ್ಯಾ ಹೋ ರಹಾ ಹೈ ತುಮ್ಕೋ ಮಾಲೂಮ್ ಹಿ ನಹಿ ಪಡ್ತಾ. ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಅದು ನಿಮಗೆ ಗೊತ್ತೂ ಆಗೋದಿಲ್ಲ. ದಿನ ಪ್ರತಿದಿನ ಹಾಲತೆ ಖರಾಬ್ ಹೋತಿ ಜಾತಿ ಹೈ. ದಿನ ಪ್ರತಿದಿನ ಪರಿಸ್ಥಿತಿಗಳು ಏನಾಗ್ತಾ ಇದೆ? ಹಾಳಾಗಿ ಹೋಗ್ತಾ ಇದೆ. ಸೀಡಿ ನೀಚೆ ಉತರ್ನಿ ಹೈ. ತುಮ್ ಇಸ್ ಡ್ರಾಮಾ ಕೆ ರಾಜ್ ಕೋ ಜಾನ್ತೆ ಹೋ. ಯಾಕೆ ಆ ಥರ ಎಲ್ಲ ಹಾಳಾಗಿ ಹೋಗ್ತಾ ಇದೆ? ಬಾಬಾ ಹೇಳ್ತಾರೆ, ಮೆಟ್ಲು ಕೆಳಗಿಳಿಲೇಬೇಕಾಗಿದೆ. ನೀವು ಈ ಡ್ರಾಮಾದ ರಹಸ್ಯವನ್ನು ತಿಳ್ಕೊಂಡಿದ್ದೀರಿ. ಬುದ್ಧಿ ಮೇ ಯೇ ಬಾತ್ ಹೈ ಕಿ ಹಮ್ ಬಾಬಾ ಕೋ ಹಿ ಯಾದ್ ಕರೆ. ನಮ್ಮ ಬುದ್ಧಿಯಲ್ಲಿ ಈ ಮಾತಿದೆ, ಯಾವುದು? ಈಗ ನಾವು ಬಾಬಾನನ್ನೇ ನೆನಪು ಮಾಡಬೇಕು, ಬೇರೆ ಮಾತುಗಳು ನಮಗೆ ಬೇಕಾಗಿಲ್ಲ. ಕೋಯಿ ಬಿ ಐಸಾ ಚೀಚಿ ಕರ್ತವ್ಯ ನಾ ಕರೆ. ಬಾಬಾ ಹೇಳ್ತಾರೆ, ಯಾವುದೇ ಈ ರೀತಿ ಚೀಚಿ ಕರ್ಮ, ತಿರಸ್ಕರಿಸುವಂತಹ ಕರ್ಮ, ಕೆಟ್ಟ ಕರ್ಮಗಳು ಮಾಡಬಾರ್ದು. ಯಾವುದರಿಂದ? ರಿಜಿಸ್ಟರ್ ಖರಾಬ್ ಹೋ ಜಾಯೆ. ನಮ್ಮ ರಿಜಿಸ್ಟರ್ ಹಾಳಾಗಿ ಹೋಗುವಂತಹದ್ದು. ಬಾಪ್ ಕಹತೆ ಹೇ ಮೈ ತುಮಾರ ಯಾರಾಗಿದ್ದಾರೆ? ರಿಜಿಸ್ಟರ್ ಅಂತಾರೆ. ಯಾರಾಗಿ मैं तुम्हारा टीचर हूँ ना. टीचर के पास स्टूडेंट की पढ़ाई का और चाल चलन का रिकॉर्ड रहता है ना. ಟೀಚರ್ ಬಳಿ ಸ್ಟೂಡೆಂಟಿಂದು ಓದಿಂದು ಮತ್ತು ಅವ್ರದ್ದು ಚಲನೆ ವಲನೆದು ಎಲ್ಲ ರಿಕಾರ್ಡ್ ಇರುತ್ತಲ್ವ. कोई की चाल बहुत अच्छी, कोई की कम, कोई की बिल्कुल खराब. ಕೆಲವ್ರದ್ದು ಚಲನೆ ವಲನೆ ಬಹಳ ಚೆನ್ನಾಗಿರುತ್ತೆ, ಕೆಲವ್ರದ್ದು ಕಡಿಮೆ, ಕೆಲವ್ರದ್ದು ಪೂರ್ಣವಾಗಿ
ಕೆಟ್ಟದಾಗಿರುತ್ತೆ. ಲೌಕಿಕದಲ್ಲೂ ಸಹ ಸ್ಟೂಡೆಂಟ್ಸ್ದು ಕೆಲವ್ರದ್ದು ಬಹಳ ಒಳ್ಳೆ ಚಲನೆ ಇರುತ್ತೆ, ಕೆಲವ್ರದ್ದು ಕಡಿಮೆ, ಕೆಲವ್ರದ್ದಂತೂ ಬಹಳ ಕೆಟ್ಟದ್ದು, ಕೋತಿ ತಾನು ಕಡಿದಿರ ವನ ಕಡಿಸ್ತು ಆ ರೀತಿ ಕೆಲವ್ರು ಇರ್ತಾರಲ್ವ. ಬಾಬಾ ಹೇಳ್ತಾರೆ ನಂಬರ್ ವಾರ್ ಹೋತೆವೇನಾ, ಅಲ್ಲೂ ಆ ಥರ ನಂಬರ್ ವಾರ್ ಇರ್ತಾರಲ್ವ. ಎ ಬಿ ಸುಪ್ರೀಂ ಬಾಪ್ ಕಿತ್ತನಾ ಊಂಚ್ ಪಡಾತೆ ಹೇ. ಬಾಬಾ ಹೇಳ್ತಾರೆ ಇಲ್ಲೂ ಸಹ ಸುಪ್ರೀಂ ತಂದೆ ಎಷ್ಟು ಶ್ರೇಷ್ಠ ಓದನ್ನು ಓದಿಸ್ತಾರೆ. ಓ ಬಿ ಹರೇಕ್ ಕಿ ಚಾಲ್ ಚಲನ್ ಕೋ ಜಾನ್ತೆ ಹೇ. ಅವ್ರಿಗೂ ಸಹ ಸುಪ್ರೀಂ ಟೀಚರು, ಅವ್ರಿಗೂ ಸಹ ಪ್ರತಿಯೊಬ್ಬರಿಗೂ ಚಲನೆ ವಲನೆ ಗೊತ್ತಿದೆ. ತುಮ್ ಖುದ್ ಭಿ ಜಾನ್ ಸಕ್ತೆ ಹೋ, ಹಮಾರೆ ಮೇ ಯೇ ಆದತೆ ಇಸ್ ಕಾರಣ ಹಮ್ ಫೇಲ್ ಹೋ ಜಾಯೆಂಗೆ. ನೀವು ಖುದ್ದು ಸಹ ತಿಳ್ಕೊಳ್ಬೋದು ನಮ್ಮಲ್ಲಿ ಈ ಅಭ್ಯಾಸ ಇದೆ, ಈ ಅಭ್ಯಾಸದ ಕಾರಣದಿಂದ ನಾವು ಫೇಲ್ ಆಗಿಬಿಡ್ತೀವಿ. ಬಾಬಾ ಹರ್ ಬಾತ್ ಕ್ಲಿಯರ್ ಕರ್ ಸಮझाते हैं. ಬಾಬಾ ಪ್ರತಿಯೊಂದು ಮಾತು ಕ್ಲಿಯರ್ ಮಾಡಿ ತಿಳಿಸ್ತಾರೆ. ಪೂರಿ ರೀತಿ ಪಢಾಯಿ ನಹಿ ಪಢೇಂಗೆ, ಕಿಸ್ಕೋ ದುಃಖ ದೇಂಗೆ ತೋ ದುಃಖಿ ಹೋಕರ್ ಮರೆಂಗೆ. ಪೂರ್ಣವಾಗಿ ಓದನ್ನು ಓದೋದಿಲ್ಲ, ಯಾರನ್ನಾದರೂ ದುಃಖಿಯನ್ನಾಗಿ ಮಾಡ್ತಾರೆ ಅಂದಾಗ ದುಃಖಿಯಾಗಿ ಸಾಯ್ತಾರೆ. ಪದವಿ ಭ್ರಷ್ಟ ಹೋಗ, ಪದವಿನೂ ಕಳ್ಕೊಳ್ತಾರೆ, ಶ್ರೇಷ್ಠ ಪದವಿನೂ ಕಳ್ಕೊಳ್ತಾರೆ. ಸಜಾಯೇ ಭಿ ಬಹುತ್ ಖಾಯೇಂಗೆ, ಶಿಕ್ಷೆನೂ ಬಹಳ ಪಡೀತಾರೆ. ಚೆನ್ನಾಗಿ ಓದಲಿಲ್ಲ, ಯಾರಿಗಾದರೂ ದುಃಖ ಕೊಡ್ತಾರೆ ಅಂದರೆ ದುಃಖಿಯಾಗಿ ಸಾಯ್ತಾರೆ, ಪದವಿನೂ ಕಳ್ಕೊಳ್ತಾರೆ, ಶಿಕ್ಷೆನೂ ಬಹಳ ಪಡೀತಾರೆ. मीठे बच्चे, अपनी और दूसरों की तकदीर बनानी है तो, ಮಧುರ ಮಕ್ಕಳೇ, ತಮ್ಮದು ಮತ್ತು ಬೇರೆಯವ್ರದ್ದು ಅದೃಷ್ಟ ಮಾಡಬೇಕು ಅಂದಾಗ ಏನಾಗಬೇಕು, ಯಾವ ಸಂಸ್ಕಾರ ಧಾರಣೆ ಮಾಡಿ ಅಂತಾರೆ, ರೆಹಮ್ ದಿಲ್ ಕಾ ಸಂಸ್ಕಾರ ಧಾರಣ ಕರೋ. ದಯಾ ಹೃದಯದ ಸಂಸ್ಕಾರ ಧಾರಣೆ ಮಾಡಿ. ಜೈಸೆ ಬಾಪ್ ರೆಹಮ್ ದಿಲ್ ಹೈ, ತಬ್ ಟೀಚರ್ ಬನ್ಕರ್ ತುಮೇ ಪಢಾತೆ ಹೈ. ಹೇಗೆ ತಂದೆ ದಯಾ ಹೃದಯರಾಗಿದ್ದಾರೆ, ಆಗ ಟೀಚರ್ ಆಗಿ ನಿಮಗೆ ಓದಿಸ್ತಾರೆ. कोई बच्चे अच्छी रीति पढ़ते कोई पढ़ाते हैं, इसमें रहम दिल बनना होता है. ಕೆಲವು ಮಕ್ಕಳು ಚೆನ್ನಾಗಿ ಓದ್ತಾರೆ ಮತ್ತು ಬೇರೆಯವ್ರಿಗೂ ಓದಿಸ್ತಾರೆ. ಬೇರೆಯವ್ರಿಗೂ ಓದಿಸ್ತಾರೆ ಅಂದರೆ ಇದರಲ್ಲಿ ದಯಾ ಹೃದಯರು ಆಗಬೇಕಾಗಿ ಬರುತ್ತೆ. ಟೀಚರ್ ರೆಹಮ್ ದಿಲ್ ಹೈನಾ, ಟೀಚರು ಸಹ ದಯಾ ಹೃದಯ ಆಗಿರ್ತಾರಲ್ವ, ಮತ್ತೆ ಮತ್ತೆ ಏನು ಕಲಿಸ್ತಾರಲ್ವ. कमाई का रास्ता बताते हैं कि कैसे अच्छा पोजीशन तुम पा सकते हो. ಹೇಗೆ ದಯಾ ಹೃದಯಿ ಟೀಚರು ಸಂಪಾದನೆಗೆ ರಸ್ತೆ ತಿಳಿಸ್ತಾರೆ, ಹೇಗೆ ಒಳ್ಳೆ ಪೊಸಿಷನ್ನು ಪಡಿಬೋದು ಅದನ್ನು ಅವರೇ ಕಲಿಸ್ತಾರಲ್ವ ಟೀಚರು. उस पढ़ाई में तो अनेक प्रकार के टीचर्स होते हैं. ये तो ಬಾಬಾ ಹೇಳ್ತಾರೆ ಆ ಓದಿನಲ್ಲಂತೂ ಅನೇಕ ಪ್ರಕಾರದ ಟೀಚರ್ಸು ಇರ್ತಾರೆ, ಇಲ್ಲಂತೂ ಏಕಿ ಟೀಚರೇ, ಒಬ್ಬರೇ ಟೀಚರ್ ಆಗಿದ್ದಾರೆ. ಅಲ್ಲಿ ಸ್ಕೂಲಲ್ಲಿ ಓದೋವಾಗ್ಲೂ ಒಂದೊಂದು ಸಬ್ಜೆಕ್ಟಿಗೆ ಒಬ್ಬೊಬ್ಬ ಟೀಚರ್ ಬರ್ತಾ ಇದ್ರಲ್ವ. ಬಾಬಾ ಹೇಳ್ತಾರೆ ಇಲ್ಲಂತೂ ಒಬ್ಬರೇ ಟೀಚರು. ಪಢಾಯಿ ಬಿ ಏಕಿ ಹೈ, ಓದು ಸಹ ಒಂದೇ ಓದು, ಯಾವುದೋ ಮನುಷ್ಯ ಸೇ ದೇವತಾ ಬನ್ನೆ ಕಿ. ಇಸ್ಮೇ ಮುಖ್ಯ ಹೈ, ಇದರಲ್ಲಿ ಮುಖ್ಯವಾದದ್ದು, ಈ ಓದಿನಲ್ಲಿ ಮುಖ್ಯವಾದದ್ದು ಪವಿತ್ರತಾ ಕಿ ಬಾತ್ ಹೈ, ಪವಿತ್ರತೆಯ ಮಾತಾಗಿದೆ. ಪವಿತ್ರತಾ ಹಿ ಸಬ್ ಮಾಂಗತೆ ಹೈ, ಬಾಪ್ ತೋ ರಾಸ್ತಾ ಬತಾ ರಹೆ ಹೈ, ಪರಂತು ಜಿನ್ಕಿ ತಕ್ದೀರ್ ಮೇ ಹೈ ನಹಿ ಹೈ. ತೋ ಬಾಬಾ ಹೇಳ್ತಾರೆ ಪವಿತ್ರತೆನೇ ಎಲ್ಲರೂ ಬೇಡ್ತಾರೆ. ಪತಿತ ಪಾವನ ಅಂದರೆ ಏನು, ಪವಿತ್ರತೆನೇ ಎಲ್ಲರೂ ಬೇಡ್ತಾರೆ. ತಂದೆಯಂತೂ ರಸ್ತೆ ತಿಳಿಸ್ತಾ ಇದ್ದಾರೆ, ಆದರೆ ಯಾರಿಗೆ ಅದೃಷ್ಟದಲ್ಲಿ ಇಲ್ಲ, ತದ್ಬೀರ್ ಕ್ಯಾ ಕರ್ ಸಕ್ತೆ, ಅವ್ರ ಪುರುಷಾರ್ಥ ಏನು ಮಾಡ್ತಾರೆ. ऊंच कमाई पाने का ही नहीं है तो टीचर तदबीर भी क्या करे. ಅವರಿಗೆ ಶ್ರೇಷ್ಠ ಮಾರ್ಕ್ಸು ಪಡೆಯೋ ಮಾತೇ ಇಲ್ಲ ಅಂದಾಗ
ಟೀಚರೂ ಪುರುಷಾರ್ಥ ಏನು ಮಾಡ್ತಾರೆ, ಇನ್ನೆಷ್ಟು ಹೇಳ್ಕೊಡ್ತಾರೆ, ಹೇಳ್ಕೊಡೋಷ್ಟು ಹೇಳ್ಕೊಡ್ತಾರೆ. ಈ ಬೇಹದ್ ಕಾ ಟೀಚರ್ ಏನಾ, ಇವರು ಬೇಹದ್ದಿನ ಟೀಚರ್ ಆಗಿದ್ದಾರಲ್ವಾ. बाप कहते ही तुमको और कोई सृष्टि के आदि मध्य अंत की हिस्ट्री ಜಾಗೃತಿ ಸಮझा न सके. ತಂದೆ ಹೇಳ್ತಾರೆ, ನಿಮಗೆ ಬೇರೆ ಯಾರು ಸೃಷ್ಟಿದು ಆದಿ ಮಧ್ಯ ಅಂತ್ಯದ್ದು ಹಿಸ್ಟ್ರಿ ಜಾಗೃತಿ ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. तुमको हर एक बात ಬೇಹದ್ ಕಿ ಸಮझाई जाती है. ಬಾಬಾ ಹೇಳ್ತಾರೆ, ನಿಮಗೆ ಪ್ರತಿಯೊಂದು ಮಾತು ಬೇಹದ್ದಿನದು ತಿಳಿಸಲಾಗುತ್ತೆ. ಪ್ರಪಂಚದವರು ತಿಳಿಸೋದೆಲ್ಲ ಹದ್ದಿನ ಮಾತುಗಳು. ಬಾಬಾ ಒಬ್ಬರೇ ಬೇಹದ್ದಿನ ಮಾತುಗಳನ್ನು ತಿಳಿಸ್ತಾರೆ. ತುಮಾರ ಹೈ ಬೇಹದ್ ಕಾ ವೈರಾಗ್ಯ, ನಿಮ್ಮದು ಬೇಹದ್ದಿನ ವೈರಾಗ್ಯ. ये भी तुमको सिखलाते हैं जबकि पतित दुनिया का विनाश पावन दुनिया की स्थापना होनी है. ಈ ಬೇಹದ್ದಿನ ವೈರಾಗ್ಯನು ಯಾವಾಗ ಬಂದು ತಂದೆ ಕಲಿಸ್ತಾರೆ, ಯಾವಾಗ ಪತಿತ ಪ್ರಪಂಚದ ವಿನಾಶ ಪಾವನ ಪ್ರಪಂಚದ ಸ್ಥಾಪನೆ ಆಗಬೇಕು. सन्यासी तो है निवृत्ति मार्ग वाले, वास्तव में उनको तो जंगल में रहना है. ಸನ್ಯಾಸಿಗಳಂತೂ ನಿವೃತ್ತಿ ಮಾರ್ಗದವರಾಗಿದ್ದಾರೆ. ವಾಸ್ತವದಲ್ಲಿ ಅವರು ಇರಬೇಕು, ಎಲ್ಲಿರಬೇಕು, ಕಾಡಿನಲ್ಲಿ ಇರಬೇಕು. ಸನ್ಯಾಸ ಮಾಡಿದವರು ಊರಿನಲ್ಲೂ ಇರಬಾರ್ದು, ಕಾಡಲ್ಲಿ ಇರಬೇಕು. पहले पहले ಋಷಿ ಮುನಿ ಆದಿ ಸಬ್ ಜಂಗಲ್ ಮೇ रहते थे. ಮೊದಲು ಋಷಿ ಮುನಿ ಆದಿಗಳು ಎಲ್ಲರೂ ಯಾರು ಊರಲ್ಲಿ ಇರ್ತಾ ಇರಲಿಲ್ಲ, ಎಲ್ಲರೂ ಕಾಡಲ್ಲಿ ಇರ್ತಾ ಇದ್ರು. ಇವಾಗ ಎಲ್ಲ ಊರಲ್ಲಿ ಇರ್ತಾರೆ, ಇವಾಗ ಯಾರು ಕಾಡಲ್ಲಿ ಇರೋದಿಲ್ಲ. ಯಾಕೆ? ಓ ಸತೋ ಪ್ರಧಾನ ತಾಕತ್ ಥಿ, ಅವಾಗ ಅವರಿಗೆ ಸತೋ ಪ್ರಧಾನ ಶಕ್ತಿ ಇತ್ತು. ತೋ ಮನುಷ್ಯಂಗೂ ಖೀಂಚ್ತೆ ಥೆ, ಮನುಷ್ಯರು ಅವರನ್ನು ಹುಡುಕೊಂಡು ಹೋಗ್ತಾ ಇದ್ರು, ಅವಾಗೆಲ್ಲ ತಗೊಂಡೋಗಿ ಕೊಡ್ತಾ ಇದ್ರು. ಕहाँ कहाँ कुटिया में भी उनको भोजन जाकर पहुंचाते हैं. ಹುಡುಕೊಂಡೋಗಿ ಅವರ ಗುಡಿಸಲುಗಳಿಗೆ ಊಟ ತಗೊಂಡೋಗಿ ತಲುಪಿಸ್ತಾ ಇದ್ರು. ಸನ್ಯಾಸಿयों की कभी मंदिर नहीं बनाते हैं. ಸನ್ಯಾಸಿಗಳದ್ದು ಮಂದಿರ ಮಾಡೋದಿಲ್ಲ. ಸನ್ಯಾಸಿಗಳದ್ದು ಸ್ಥಾನಕ್ಕೇನು ಹೇಳ್ತಾರೆ, ಮಠ ಅಂತಾರೆ. ಶಂಕರಾಚಾರ್ಯರು ಮಠ ಅಂತಾರೆ ಅಲ್ವಾ. ರಾಮಕೃಷ್ಣ ಮಠ ಅಂತಾರೆ. ಸನ್ಯಾಸಿಗಳದ್ದು ಎಂದಿಗೂ ಮಂದಿರ ಮಾಡೋದಿಲ್ಲ. ಮಂದಿರ್ ಹಮೇಶ ದೇವತಾಕ್ಕೆ ಬನಾತೆ ಹೇ. ಮಂದಿರ ದೇವಸ್ಥಾನ ಅಂತ ಯಾವ್ದಕ್ಕೆ ಕೇಳ್ತಾರೆ, ದೇವತೆಗಳದ್ದು ಮಾಡ್ತಾರೆ. ತುಮ್ ಕೋಯಿ ಭಕ್ತಿ ನಹಿ ಕರ್ತೆ ಹೋ, ತುಮ್ ಯೋಗ ಮೇ रहते हो. ನೀವು ಆ ರೀತಿ ಸ್ಥೂಲ ರೂಪದ ಭಕ್ತಿ ಯಾವುದು ಮಾಡೋದಿಲ್ಲ, ನೀವು ಯೋಗದಲ್ಲಿ ಇರ್ತೀರ. उनका तो ज्ञान ही है ब्रह्म तत्व को याद करने का. ಅವ್ರ ಹತ್ರ ಇರೋ ಜ್ಞಾನ ಯಾವುದು? ಸನ್ಯಾಸಿಗಳ ಹತ್ರ ಬ್ರಹ್ಮ ತತ್ವವನ್ನು ನೆನಪು ಮಾಡೋದು. ಬ್ರಹ್ಮ ಸತ್ಯ, ಜಗನ್ ಮಿಥ್ಯ, ಬ್ರಹ್ಮ ಅಂತ ಬ್ರಹ್ಮವನ್ನು ನೆನಪು ಮಾಡೋದು. ಇಸ್ ಬ್ರಹ್ಮ ಮೇ ಲೀನ್ ಹೋ ಜಾಯೆ, ಏನು ಹೇಳ್ತಾರೆ, ಬ್ರಹ್ಮದಲ್ಲಿ ಲೀನ ಆಗ್ಬಿಡ್ಬೇಕು. ಪರಂತು ಸಿವಾಯ್ ಬಾಪ್ಗೆ ವಹಾ ತೋ ಕೋಯಿ ಲೇ ಜಾ ನಹಿ ಸಕೆ. ಬಾಬಾ ಹೇಳ್ತಾರೆ, ತಂದೆ ವಿನಃ ಆ ಬ್ರಹ್ಮ ತತ್ವಕ್ಕೂ ಸಹ ಯಾರು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಆತೆ ಹಿ ಹೈ ಸಂಗಮ ಯುಗ ಪರ್, ತಂದೆ ಬರೋದೇ ಸಂಗಮ ಯುಗದಲ್ಲಿ. ಆಕರ್ಕೆ ಏನು ಮಾಡ್ತಾರೆ, ಬಂದು ದೇವಿ ದೇವತಾ ಧರ್ಮ ಕಿ ಸ್ಥಾಪನಾ ಕರ್ತೇವೆ. ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ. ಬಾಕಿ ಸಬ್ಕಿ ಆತ್ಮಾಯೇ ವಾಪಸ್ ಚಲಿ ಜಾತಿ ಹೇ. ಮಿಕ್ಕ ಎಲ್ಲ ಆತ್ಮಗಳು ವಾಪಸ್ಸು ಮನೆಗೆ ಹೊರಟು ಹೋಗ್ತಾರೆ. ಯಾಕೆ? ತುಮಾರೇ ಲಿಯೇ ನಯಿ ದುನಿಯಾ ಚಾಹಿಯೇನಾ, ನಿಮಗಾಗಿ ಹೊಸ ಪ್ರಪಂಚ ಬೇಕಾಗಿದೆ ಅಲ್ವಾ. ಯಾರೆಲ್ಲ ದೇವತಾ ಸಂಸ್ಕಾರ ಮಾಡಿಕೊಂಡ್ರು, ದೇವತೆಗಳು ಆದರೂ ಬಾಬಾ ಹೇಳ್ತಾರೆ ಅವ್ರಿಗೆ ಹೊಸ ಪ್ರಪಂಚ ಬೇಕಾಗಿದೆ ಅಲ್ವಾ. ಪುರಾನಿ ದುನಿಯಾ ಕಾ ಕೋಯಿ ಭಿ ರಹನಾ ನಹಿ ಚಾಹಿಯೇ. ಆ ಹೊಸ ಪ್ರಪಂಚದಲ್ಲಿ ಹಳೆ ಪ್ರಪಂಚದವರು ಯಾರೂ ಇರಬಾರ್ದಾಗಿದೆ.
तुम सारे विश्व के मालिक बनते हो. ಬಾಬಾ ಹೇಳ್ತಾರೆ, ನೀವು ಇಡೀ ವಿಶ್ವದ ಮಾಲೀಕರು ಆಗ್ತೀರಿ. ये तो तुम जानते हो, जब हमारा राज्य था तो सारे विश्व पर हम ही थे, दूसरा कोई खंड नहीं था. ಇದಂತೂ ನಿಮಗೆ ಗೊತ್ತಿದೆ. ಯಾವಾಗ ನಮ್ಮ ರಾಜ್ಯ ಇತ್ತು, ಇಡೀ ವಿಶ್ವದಲ್ಲಿ ನಾವೇ ಇದ್ವಿ, ಬೇರೆ ಯಾವ ಖಂಡ ಇರಲಿಲ್ಲ. वहाँ जमीन तो बहुत रहती है, यहाँ जमीन कितनी है, फिर भी समुद्र को सुखाकर जमीन करते रहते हैं, क्योंकि ಅಲ್ಲಂತೂ ಜಮೀನು ನೆಲ ಬೇಕಾದಷ್ಟಿರುತ್ತೆ. ಯಾರು ಎಷ್ಟು ದೊಡ್ಡ ಮನೆ ಬೇಕಾದರೂ ಕಟ್ಕೋಬೋದು. ಅದಕ್ಕೇನು ರಿಜಿಸ್ಟ್ರೇಷನ್ನು ಅದೆಲ್ಲ ಯಾವ ಮಾತು ಇಲ್ಲ ಅಲ್ವಾ. ಬಾಬಾ ಹೇಳ್ತಾರೆ, ಇಲ್ಲಿ ಸಮುದ್ರನ ಒಣಗಿಸಿ ಏನು ಮಾಡ್ಕೊಳ್ತಾರೆ, ನೆಲ ಮಾಡ್ಕೊಳ್ತಾ ಇರ್ತಾರೆ. ಯಾಕೆ? ಮನುಷ್ಯ ಬಡ್ತೇ ಜಾತೆ, ಜನಸಂಖ್ಯೆ ಹೆಚ್ಚಾಯ್ತಲ್ವಾ, ಜನಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಜಮೀನ್ ಸುಖಾನ ಆದಿ ವಿಲಾಯತ್ ವಾಲೋನ್ಸೆ ಸೀಕೆ ಹೇ. ಈ ಥರ ಈ ಸಮುದ್ರನ ಒಣಗಿಸಿ ನೆಲ ಮಾಡ್ಕೊಳ್ಳೋದು, ಇದೆಲ್ಲ ವಿಲಾಯತ್ ಅವರಿಂದ. ಇದೆಲ್ಲ ಏನು ಹೊಲ ಗದ್ದೆ ಅಲ್ವಾ. ಟೀ ಬ್ಲಾಕ್ ಅಂದರೆ ಅದೇನು ತಾಯಂಪಲ್ಲಿನ ಏನು ಹೇಳ್ತಾರೆ. ಬಾಂಬೆ ಪೆಹಲೆ ಕ್ಯಾ ಥಿ ಫಿರ್ ಭಿ ನಹಿ रहेगी. ಬಾಂಬೆ ಮೊದಲು ಏನಾಗಿತ್ತು, ಪೂರ್ತಿ ಸಮುದ್ರ ಇತ್ತು, ಸ್ವಲ್ಪ ಜಾಗ ನೆಲ ಇತ್ತು. ಬಾಬಾ ಹೇಳ್ತಾರೆ, ನಂತರನೂ ಅದೇ ರೀತಿ ಆಗುತ್ತೆ. बाबा तो अनुभवी है ना, समझो अर्थक्वेक होती है और मूसलधारा बरसात होती है तो फिर क्या करेंगे. ಬಾಬನಿಗೆ ಎಲ್ಲ ಅನುಭವ ಇದೆ ಅಲ್ವಾ, ಬ್ರಹ್ಮ ಬಾಬನಿಗೆ. ತಿಳ್ಕೊಳ್ಳಿ, ಭೂಕಂಪ ಆಗುತ್ತೆ, ಬಾಂಬುಗಳ ಮಳೆ ಸುರಿಯುತ್ತೆ, ನಂತರ ಏನಾಗುತ್ತೆ, ಬಾಹರ್ ತೋ ನಿಕಲ್ ನಹಿ ಸಕೆಂಗೆ, ಹೊರಗಡೆ ಬರೋಕ್ಕಾಗುತ್ತಾ ಅವಾಗ, ಮನೇಲಿ ಸೇಫ್ ಆಗಿದ್ರೆ ಸಾಕು. ನ್ಯಾಚುರಲ್ ಕೆಲಮಿಟೀಸ್ ತೋ ಬಹುತ್ ಆಯೆಂಗಿ, ಪ್ರಕೃತಿ ವಿಕೋಪನೂ ಬಹಳ ನಡೆಯುತ್ತೆ. ನಹಿ ತೋ ಇತನಾ ವಿನಾಶ ಕೈಸೆ ಹೋಗ ಅಲ್ವಾ. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಪರಕೆಗಳು ಶುದ್ಧ ಮಾಡಿಬಿಡುತ್ತೆ 5 ತತ್ವಗಳು. ಒಂದು ಸುನಾಮಿ ಬಂತು, ಎಷ್ಟು ಕೊಚ್ಕೊಂಡು ಹೋಗುತ್ತೆ, ಒಂದು ಭೂಕಂಪ ಎಷ್ಟು ನುಂಗು ಬಿಡುತ್ತೆ. नहीं तो विनाश कैसे होगा. सतयुग में तो सिर्फ थोड़े भारतवासी ही होते हैं. ಸತ್ಯುಗದಲ್ಲಂತೂ ಕೇವಲ ಸ್ವಲ್ಪ ಮಂದಿ ಭಾರತವಾಸಿಗಳೇ ಇರ್ತಾರೆ. ಆಜ್ ಕ್ಯಾ ಹೇ ಕಲ್ ಕ್ಯಾ ಹೋಗಾ. ಇವತ್ತು ಏನಾಗಿದೆ, ನಾಳೆ ಏನಾಗುತ್ತೆ. ಎಷ್ಟಿದೆ ಇವಾಗ ಜನಸಂಖ್ಯೆ? 850 ಕೋಟಿ. ಸತ್ಯುಗದಲ್ಲಿ ನಾಳೆ ಏನಾಗುತ್ತೆ? 9 ಲಕ್ಷಕ್ಕೆ ಬರುತ್ತೆ. ಈ ಸಬ್ ತುಮ್ ಬಚ್ಚೆ ಹಿ ಜಾನ್ತೆ ಹೋ. ಇದೆಲ್ಲ ನಿಮ್ಮ ಮಕ್ಕಳೇ ತಿಳ್ಕೊಂಡಿದ್ದೀರಿ. ಈ ಜ್ಞಾನ ಅವ್ರ ಕೋಯಿ ದೇ ನ ಸಕೆ. ಈ ಜ್ಞಾನ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ಕಹತೆ ಹಿ ತುಮ್ ಪತಿತ್ ಬನೆ ಹೋ, ಇಸ್ಲಿಯೇ ಅಬ್ ಮುಜೆ ಬುಲಾತೆ ಹೋ ಕಿ. ತಂದೆ ಹೇಳ್ತಾರೆ, ನೀವು ಪತಿತರಾಗಿದ್ದೀರಿ, ಆದ್ದರಿಂದ ಈಗ ನನ್ನನ್ನು ಕರೀತೀರಿ. ಏನಂತ ಕರೀತಾರೆ? ಆಕರ್ ಪಾವನ್ ಬನಾವೋ ತೋ ಜರೂರ್ ಆಯೆಂಗೆ, ತಬ್ ತೋ ಪಾವನ್ ದುನಿಯಾ ಸ್ಥಾಪನ್ ಹೋಗಿನ. ಬಂದು ನಮ್ಮನ್ನು ಪಾವನ ಮಾಡಿ ಅಂದಾಗ ತಪ್ಪದೇ ಬರ್ತಾರೆ, ಆಗ ಪಾವನ ಪ್ರಪಂಚ ಸ್ಥಾಪನೆ ಆಗುತ್ತಲ್ವಾ. ತುಮ್ ಬಚ್ಚೆ ಜಾನ್ತೆ ಹೋ, ನೀವು ಮಕ್ಕಳಿಗೆ ಗೊತ್ತಿದೆ. ಏನು ಗೊತ್ತಿದೆ? ಬಾಬಾ ಆಯಾ ಹುವಾ ಹೇ, ತಂದೆ ಬಂದುಬಿಟ್ಟಿದ್ದಾರೆ. ಯುಕ್ತಿ ಕಿತನಿ ಅಚ್ಚಿ ಬದಲಾತೆ ಹೇ. ಯುಕ್ತಿ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ. ಯಾವ ಮಾತಿಗಾಗಿ ಯುಕ್ತಿ? ಪಾವನರಾಗಲಿಕ್ಕಾಗಿ. ಭಗವಾನು ವಾಚ ಯುಕ್ತಿ ಯಾವುದಾಗಿದೆ? ಮನ್ಮನಾಭವ. ದೇಹ ಸಹಿತ ದೇಹ ಕೆ ಸಭಿ ಸಂಬಂಧೋಂ ಕೋ ತೋಡ್ ಮಾಮೇಕಂ ಯಾದ್ ಕರೋ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮುರಿದು ನನ್ನೊಬ್ಬನನ್ನು ನೆನಪು ಮಾಡಿ.
इसमें ही मेहनत है। ज्ञान तो बहुत सहज है, छोटा बच्चा भी झट याद कर लेगा. ಬಾಬಾ ಹೇಳ್ತಾರೆ, ಇದರಲ್ಲೇ ಪರಿಶ್ರಮ ಇದೆ. ಜ್ಞಾನ ಅಂತೂ ಬಹಳ ಸಹಜ. ಪುಟ್ಟ ಮಗುನೂ ಸಹ ತಕ್ಷಣ ರಿಪೀಟ್ ಮಾಡಿಬಿಡುತ್ತೆ. बाकी अपने को आत्मा समझ और बाप को याद करे वो ಇಂಪಾಸಿಬಲ್ है. ಆದರೆ ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡೋದು ಇದು ಅಸಂಭವ. ಒಂದು ಪುಟ್ಟ ಮಗುನೂ ಜ್ಞಾನ ಹಂಗೆ ರಿಪೀಟ್ ಮಾಡಿಬಿಡುತ್ತೆ. ಆದರೆ ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡೋದು ಇದು ಇಂಪಾಸಿಬಲ್, ಅಸಂಭವ ಅಂತಾರೆ. बड़ों की बुद्धि में ही नहीं ठहर सकता तो छोटे फिर कैसे याद कर सकेगा. ದೊಡ್ಡವರ ಬುದ್ಧಿಯಲ್ಲೇ ಈ ಮಾತು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಪುಟ್ಟ ಮಕ್ಕಳು ಹೇಗೆ ನೆನಪು ಮಾಡಲಿಕ್ಕೆ ಸಾಧ್ಯ. ಬಲ್ ಶಿವ ಬಾಬಾ ಕಹೆ ಬಿ ಪರಂತು ಐತೋ ಬೇಸಮಜ್ನ. ಹೇಳ್ಕೊಡ್ತಾರೆ ದೊಡ್ಡವರು, ಶಿವ ಬಾಬಾ ಅಂತ ಹೇಳು ಅಂತ ಹೇಳ್ತಾರೆ. ಶಿವ ಬಾಬಾ ಅಂತ ಹೇಳ್ಬೋದು. ಆದರೆ ಜ್ಞಾನ ಏನಾದರೂ ಇದೆಯಾ ಅಲ್ಲಿ? ಶಿವ ಬಾಬಾ ಯಾರು, ಹೇಗಿದ್ದಾರೆ, ಅಜ್ಞಾನ ಏನಾದರೂ ಇದೆಯಾ? हम भी बिंदी है, बाबा भी बिंदी है, ये स्मृति में आना मुश्किल लगता है. ನಾನು ಸಹ ಬಿಂದು ಆಗಿದ್ದೀನಿ, ಬಾಬಾನು ಬಿಂದು ಆಗಿದ್ದಾರೆ. ಈ ಸ್ಮೃತಿಯಲ್ಲಿ ಬರೋದು ಕಷ್ಟದ ಮಾತಿದೆ. यही ಯಥಾರ್ಥ ರೀತಿ ಯಾದ್ ಕರ್ನಾ ಹೈ. ನಾನು ಬಿಂದು, ಬಾಬಾನು ಬಿಂದು, ಮನಸ್ಸು ಬುದ್ಧಿ ಏಕಾಗ್ರ ಆಗಬೇಕು. ಇದೇ ಯಥಾರ್ಥ ರೀತಿ ನೆನಪು ಮಾಡುವುದು. ಮೋಟಿ ಚೀಸ್ ತೋ ಹೈ ನಹಿ, ಇದರಲ್ಲಿ ಸ್ಥೂಲ ರೂಪ ಇಲ್ಲವೇ ಇಲ್ಲ. ಬಾಪ್ कहते हैं यथार्थ रूप में मैं बिंदी हूँ, इसलिए मैं जो हूँ जैसा हूँ वो ಸಿಮಿರನ್ ಕರೆ ये बड़ी मेहनत है. ತಂದೆ ಹೇಳ್ತಾರೆ, ಯಥಾರ್ಥ ರೂಪದಲ್ಲಿ ಬಾಬಾನು ಯಾವ ರೂಪದಲ್ಲಿದ್ದಾರೆ? ಬಿಂದು ರೂಪದಲ್ಲಿದ್ದಾರೆ. ಆದ್ದರಿಂದ ಬಾಬಾ ಹೇಳ್ತಾರೆ, ನಾನು ಯಾರು, ಹೇಗಿದ್ದೇನೆ ಆ ರೀತಿ ಸ್ಮರಣೆ ಮಾಡೋದು ಇದರಲ್ಲೇ ಬಹಳ ಪರಿಶ್ರಮ ಇದೆ. वो तो कह देते परमात्मा ब्रह्म तत्व है और हम कहते हैं, ಅವ್ರು ಹೇಳ್ತಾರೆ ಪರಮಾತ್ಮ ಬ್ರಹ್ಮ ತತ್ವ ಆಗಿದ್ದಾರೆ. ಆದರೆ ನಾವು ಏನು ಹೇಳ್ತೀವಿ? ಓ ಏಕದಮ್ ಬಿಂದಿ ಹೇ, ಪೂರ್ಣವಾಗಿ ಅವರೊಂದು ಡಾಟ್ ಆಗಿದ್ದಾರೆ, ಬಿಂದು ಆಗಿದ್ದಾರೆ. ರಾತ್ ದಿನ್ ಕಾ ಫರಕ್ ಹೈನಾ, ರಾತ್ರಿ ಹಗಲು ವ್ಯತ್ಯಾಸ ಇದೆ ಅಲ್ವಾ? ब्रह्म तत्व जहाँ हम आत्माएं रहती है उनको परमात्मा कह देते. ಬ್ರಹ್ಮ ತತ್ವ ಎಲ್ಲಿ ಆತ್ಮಗಳು ಇರ್ತವೆ ಅದಕ್ಕೆ ಅವರು ಪರಮಾತ್ಮ ಅಂತ ಹೇಳಿಬಿಡ್ತಾರೆ. ಬುದ್ಧಿ ಮೇ ಏಕ್ ಜ್ಞಾನ ರಹನಾ ಚಾಹಿಯೆ, ಬುದ್ಧಿಯಲ್ಲಿ ಇದು ಇರಬೇಕಾಗಿದೆ. ಯಾವ ಮಾತು? ಮೈ ಆತ್ಮ ಹೂँ, बाबा का बच्चा हूँ, इन कानों से सुनता हूँ, बाबा इस मुख से सुनाते हैं कि मैं परमात्मा हूँ, परे ते परे रहने वाला हूँ. ಬುದ್ಧಿಯಲ್ಲಿ ಇದಿರಬೇಕಾಗಿದೆ. ನಾನು ಆತ್ಮನಾಗಿದ್ದೇನೆ, ಬಾಬನಿಗೆ ಮಗು ಆಗಿದ್ದೀನಿ, ಈ ಕಿವಿಗಳಿಂದ ನಾನು ಕೇಳಿಸ್ಕೊಳ್ತೀನಿ, ಬಾಬಾ ಈ ಮುಖದಿಂದ ತಿಳಿಸ್ತಾರೆ. ಏನಂತ ತಿಳಿಸ್ತಾರೆ? ನಾನು ಪರಮಾತ್ಮ ಆಗಿದ್ದೀನಿ, ನಾನು ಎಲ್ಲದಕ್ಕಿಂತ ಮೇಲೆ ಇರುವಂಥವನಾಗಿದ್ದೀನಿ. ತುಮ್ ಭಿ ಪರೇ ತೇ ಪರೇ ರಹತೆ ಹೋ, ಪರಂತು ನೀವು ಆ ಪರಂಧಾಮದಲ್ಲೇ ಇರ್ತೀರಿ, ಆದರೆ ಜನಮ ಮರಣ ಮೇ ಆತೆ ಹೋ, ಮೈ ನಹಿ ಆತಾ ಹೋ, ನೀವು ಜನನ ಮರಣದಲ್ಲಿ ಬರ್ತೀರಿ, ನಾನು ಬರೋದಿಲ್ಲ. ತುಮ್ನೆ ಅಭಿ ಅಪ್ನೆ 84 ಜನ್ಮೋं को भी समझा है, ನೀವು ಈಗ ತಮ್ಮ 84 ಜನ್ಮಗಳದ್ದು ಸಹ ತಿಳ್ಕೊಂಡಿದ್ದೀರಿ. ಬಾಪ್ ಕೆ ಪಾರ್ಟ್ ಕೋ ಭಿ ಸಮझा है, ತಂದೆ ಪಾತ್ರನೂ ತಿಳ್ಕೊಂಡಿದ್ದೀರಿ. ಆತ್ಮ ಕೋಯಿ ಚೋಟಿ ಬಡಿ ನಹಿ ಹೋತಿ, ಬಾಕಿ ಆತ್ಮ ಚಿಕ್ಕದು ದೊಡ್ಡದು ಆಗೋದಿಲ್ಲ. ಅದು ಯಾವ ಸೈಜಲ್ಲಿರುತ್ತೆ, ಯಾವ ರೂಪದಲ್ಲಿರುತ್ತೆ, ಅದೇ ರೂಪದಲ್ಲಿರುತ್ತೆ. ಆದರೆ ಐರನ್ ಏಜ್ ಮೇ ಆನೆ ಸೆ ಮೈಲಿ ಬನ್ ಜಾತಿ ಹೈ,
ಅಲ್ವಾ? ಸತೋ ಪ್ರಧಾನ ಆತ್ಮ ತಮೋ ಪ್ರಧಾನ ಆತ್ಮ ಆಗುತ್ತೆ, ಶುದ್ಧ ಆತ್ಮ ಕೊಳಕಾತ್ಮ ಆಗುತ್ತೆ. इतनी छोटी सी आत्मा में सारा ಜ್ಞಾನ है. ಇಷ್ಟು ಪುಟ್ಟ ಬಿಂದುವಿನಲ್ಲಿ ಇಡೀ ಜ್ಞಾನ ಇದೆ. ಬಾಪ್ ಬಿ ಇತನಾ ಛೋಟಾ ಹೈ ನಾ, ತಂದೆನೂ ಸಹ ಇಷ್ಟು ಪುಟ್ಟ ಬಿಂದು ಆಗಿದ್ದಾರಲ್ವಾ. ಪರಂತು ಉನ್ಮೆ ಉನ್ಕೋ ಪರಮಾತ್ಮ ಕಹ ಜಾತಾ ಹೈ, ಆದರೆ ಅವರಿಗೆ ಪರಂ ಆತ್ಮ ಅಂತ ಹೇಳಲಾಗುತ್ತೆ, ಸುಪ್ರೀಂ ಆತ್ಮ ಅಂತ ಹೇಳಲಾಗುತ್ತೆ. ಯಾಕೆ? वो ज्ञान का सागर है, तुमको आकर समझाते हैं. ಅವರು ಜ್ಞಾನ ಸಾಗರ ಆಗಿದ್ದಾರೆ, ನಿಮಗೆ ಬಂದು ತಿಳಿಸ್ತಾರೆ. इस समय तुम जो पढ़ रहे हो, कल पहले भी पढ़ा था, जिससे तुम देवता बने थे. ಈ ಸಮಯದಲ್ಲಿ ನೀವು ಯಾವುದನ್ನು ಓದ್ತಾ ಇದ್ದೀರಿ, ಹೋದ ಕಲ್ಪದಲ್ಲೂ ನೀವು ಇದನ್ನು ಓದಿದ್ರಿ, ಯಾವುದರಿಂದ ನೀವು ದೇವತೆ ಆಗಿದ್ರಿ. तुम्हारे में सबसे ಕೋಟಿ ತಕದೀರ್ ಉನೋಂಕಿ ಹೈ. ಯಾರ್ದು? ಬಾಬಾ ಹೇಳ್ತಾರೆ ಕೋಟಾ ತಕದೀರ್, ಯಾರ್ದು ಆ ಥರ ಅದೃಷ್ಟ. ಪತಿತ್ ಬನ್ ಅಪನಿ ಬುದ್ಧಿ ಕೋ ಮಲೀನ್ ಬನಾ ದೇತೆ ಹೈ. ಯಾರು ಪತಿತರಾಗಿ ತನ್ನ ಬುದ್ಧಿಯನ್ನು ಕೊಳಕು ಮಾಡ್ಕೊಂಡ್ಬಿಡ್ತಾರೆ, ಅದೃಷ್ಟವಂತರಾಗಿದ್ದರೂ ನಂತರ ಪತಿತರಾಗಿ ತಮ್ಮ ಬುದ್ಧಿಯನ್ನು ಕೊಳಕು ಮಾಡ್ಕೊಂಡ್ಬಿಡ್ತಾರೆ. ಎಂಥ ಕೋಟ ಅದೃಷ್ಟ ಆಗೋಯ್ತು. ಕ್ಯೋಂಕಿ ಉನ್ಮೆ ಧಾರಣಾ ಹಿ ನಹಿ ಹೋ ಸಕ್ತಿ, ಅವರಲ್ಲಿ ಧಾರಣೆನೇ ಆಗೋದಿಲ್ಲ. ದಿಲ್ ಅಂದರ್ ಖಾತಿ ರಹೇಗಿ, ಮನಸ್ಸು ಒಳಗೆ ತಿಂತಾ ಇರುತ್ತೆ. ಅವರೋಂಕೋ ಕಹನ ಸಕೆ, ಬೇರೆಯವ್ರಿಗೆ ಹೇಳಲಿಕ್ಕಾಗುತ್ತಾ ಆವಾಗ? ಯಾವ ಮಾತು ಹೇಳಲಿಕ್ಕಾಗೋದಿಲ್ಲ. ಪವಿತ್ರ ಬನೋ, ಇಲ್ಲಿ ತನಕ ಹೇಳಿದ್ರು ಇವಾಗ ಹೇಳೋಕ್ಕಾಗುತ್ತಾ? अंदर समझते हैं पावन बनते बनते हमने हार पाली की कमाई सारी चट हो गई. ಒಳಗೆ ತಿಳ್ಕೊಳ್ತಾರೆ, ಪಾವನರಾಗ್ತಾ ಆಗ್ತಾ ನಾವು ಸೋಲನ್ನು ಪಡೆದ್ವಿ, ಇಲ್ಲಿ ತನಕ ಏನು ಸಂಪಾದನೆ ಮಾಡಿದ್ವಿ ಎಲ್ಲ ಕಳ್ಕೊಂಡ್ವಿ. फिर बहुत समय लग जाता है, एक ही चोट जोर से घायल कर देती है, ರಿಜಿಸ್ಟರ್ ಖರಾಬ್ ಹೋ ಜಾತಾ ಹೈ. ಬಾಬಾ ಹೇಳ್ತಾರೆ, ಚೇತರಿಸ್ಕೊಂಡು ಮೊದಲಿನಂತೆ ಆಗಬೇಕು ಅಂದರೆ ಬಹಳ ಸಮಯ ಹಿಡಿಸುತ್ತೆ. ಒಂದೇ ಪೆಟ್ಟು ಜೋರಾಗಿ ಬಿದ್ದಿದ್ದರಿಂದ ಏನಾಯಿತು, ಅಷ್ಟೊಂದು ದೊಡ್ಡ ಗಾಯ ಆಯಿತು, ರಿಜಿಸ್ಟರೇ ಹಾಳಾಗೋಯ್ತು. ಬಾಪ್ ಕಹೆಂಗೆ ತುಮ್ ಮಾಯಾ ಸೆ ಹಾರ್ ಗಯೆ, ತುಮಾರಿ ತಕದೀರ್ ಖೋಟಿ ಹೈ. ತಂದೆ ಹೇಳ್ತಾರೆ, ನೀನು ಮಾಯೆಯಿಂದ ಸೋಲನ್ನು ಪಡೆದೆ, ನಿನ್ನ ಅದೃಷ್ಟನೇ ಕೋಟ ಅದೃಷ್ಟ. ಮಾಯಾಜೀತ್ ಜಗಜ್ಜೀತ್ ಬನ್ನ ಹೈ, ಮಾಯಾಜೀತ್ ಜಗಜ್ಜೀತ್ ಆಗಬೇಕು. ಜಗಜ್ಜೀತ್ ಮಹಾರಾಜ ಮಹಾರಾಣಿ ಕೋ ಹಿ ಕಹಾ ಜಾತಾ ಹೈ, ಪ್ರಜಾ ಕೋ ಥೋಡೆ ಹಿ ಕಹೆಂಗೆ. ಬಾಬಾ ಹೇಳ್ತಾರೆ, ಜಗಜ್ಜೀತ್ ಅಂತ ಮಹಾರಾಜ ಮಹಾರಾಣಿಗೆ ಹೇಳಲಾಗುತ್ತೆ, ಪ್ರಜೆಗಳಿಗೆ ಹೇಳಲಾಗುತ್ತಾ ಏನು? अभी दैवी स्वर्ग की स्थापना हो रही है, अपने लिए जो करेगा सो पाएगा. ಈಗ ದೈವಿ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ, ತಮಗಾಗಿ ಯಾರು ಮಾಡ್ತಾರೆ ಅವರು ಪಡೀತಾರೆ. ಯಾವ ಪದವಿ ಬೇಕಾದರೂ ಪಡ್ಕೋಬೋದು, ರಾಜ ಪದವಿ ಬೇಕಾದರೂ ಪಡ್ಕೋಬೋದು. ಜಿತನಾ ಪಾವನ್ ಬನ್ ಅವರೋಂಕೋ बनाएंगे, बहुत दान करने वालों को ಫಲ ಭೀ ಮಿಲ್ತಾ ಹೈನಾ. ಎಷ್ಟು ಪಾವನರಾಗಿ ಬೇರೆಯವರನ್ನು ಪಾವನ ಮಾಡ್ತಾರೆ, ಬಹಳ ದಾನ ಮಾಡುವಂಥವರಿಗೆ ಫಲನೂ ಸಹ ಅದೇ ರೀತಿ ಸಿಗುತ್ತಲ್ವ. ದಾನ್ ಕರ್ನೆ ವಾಲೆ ಕಾ ನಾಮ್ ಭೀ ಹೋತಾ ಹೈ, ಪ್ರಪಂಚದಲ್ಲೂ ಸಹ ದಾನ ಮಾಡ್ತಾರಲ್ಲ ಅವರು ಎಷ್ಟು ಪ್ರಸಿದ್ಧರಾಗ್ತಾರೆ, ಅವರಿಗೆ ಬಿರುದುಗಳೆಲ್ಲ ಕೊಡ್ತಾರೆ, ದಾನಿ ಮಹಾದಾನಿ ಯಾವ್ಯಾವುದೋ ಬಿರುದುಗಳೆಲ್ಲ ಕೊಡ್ತಾರಲ್ವ. दूसरे जन्म में अलग काल का सुख पाते हैं, ಇನ್ನೊಂದು ಜನ್ಮದಲ್ಲೂ ಸಹ ದಾನ ಮಾಡಿದರ ಫಲ ಆ ಜನ್ಮದಲ್ಲಿ ಒಂದು ಜನ್ಮಕ್ಕಾಗಿ ಸುಖ ಪಡೀತಾರೆ. यहाँ तो
ಇಲ್ಲಿ ನಾವು ದಾನ ಪುಣ್ಯ ಮಾಡಿದ್ದು 21 ಜನ್ಮ್ ಕಿ ಬಾತ್ ಹೈ. 21 ಜನ್ಮ್, 21 ಜನ್ಮ ಫಲ ಪಡೀತೀವಿ. ಪಾವನ್ ದುನಿಯಾ ಕಾ ಮಾಲೀಕ್ ಬನ್ನ ಹೈ. ಪಾವನ ಪ್ರಪಂಚದ ಮಾಲೀಕರಾಗಬೇಕು. ತೋ ಪಾವನ್ ಬನೆ ಥೇ ವಹಿ ಬನೆಂಗೆ. ಯಾರಾಗ್ತಾರೆ? ಯಾರು ಪಾವನರಾಗಿದ್ರು ಅವರೇ ಆಗ್ತಾರೆ. ಚಲ್ತೆ ಚಲ್ತೆ ಮಾಯಾ ಚಮಾಟ್ ಮಾರ್ ಏಕದಮ್ ಗಿರಾ ದೇತಿ ಹೈ. ನಡೀತಾ ನಡೀತಾ ಮಾಯೆ ಆ ಥರ ಪೆಟ್ಟನ್ನು ಕೊಟ್ಟು ಪೂರ್ಣವಾಗಿ ಕೆಳಕ್ಕೆ ಬೀಳಿಸ್ಬಿಡುತ್ತೆ. ಮಾಯಾವಿ ಕಮ್ ದುಸ್ತರ್ ನಹಿ ಹೈ. ಮಾಯೇನೂ ಅಷ್ಟು ಶಕ್ತಿಶಾಲಿಯಾಗಿದೆ, ಅದಕ್ಕೂ ಏನು ಕಡಿಮೆ ಶಕ್ತಿ ಇಲ್ಲ. 8-10 वर्ष पवित्र रहा, पवित्रता पर झगड़ा हुआ, दूसरों को भी गिरने से बचाया, फिर खुद गिर पड़ा. ಭಾವ ಹೇಳ್ತಾರೆ, 8-10 ವರ್ಷ ಪವಿತ್ರರಾಗಿದ್ದರು, ಪವಿತ್ರತೆಗಾಗಿ ಎಷ್ಟೊಂದು ಜಗಳಗಳು ನಡೆಯಿತು, ಬೇರೆಯವರನ್ನು ಸಹ ಬೀಳೋದ್ರಿಂದ ಕಾಪಾಡಿದ್ರು, ಮತ್ತು ನಂತರ ಏನು ಮಾಡಿದ್ರು? ಖುದ್ದು ಬಿದ್ದೋದ್ರು. ಅದಕ್ಕೆ ಏನು ಹೇಳ್ತಾರೆ? ತಕದೀರ್ ಕಹೆಂಗೆನಾ, ಅದೃಷ್ಟ ಅಂತ ಹೇಳ್ತಾರಲ್ವಾ, ಇವ್ರ ಅದೃಷ್ಟ ಇಷ್ಟೇ. ಬಾಪ್ ಕಾ ಬನ್ಕರ್ ಫಿರ್ ಮಾಯಾ ಕಾ ಬನ್ ಜಾತೆ ಹೈ ತೋ ದುಶ್ಮನ್ ಹೋ ಗಯಾನಾ. ತಂದೆಯವರಾಗಿ ನಂತರ ಮಾಯವರಾಗ್ಬಿಟ್ರು ಅಂದಾಗ ಶತ್ರುಗಳಾಗ್ಬಿಟ್ರಲ್ವಾ. ಖುದಾ ದೋಸ್ತ್ ಕಿ ಭಿ ಏಕ್ ಕಹಾನಿ ಹೈನಾ. ಖುದಾನ ದೋಸ್ತ್ ಮಾಡ್ಕೊಂಡಿದ್ದು ಒಂದು ಕತೆ ಇದೆ ಅಲ್ವಾ. बाप आकर बच्चों को प्यार करते हैं, साक्षात्कार कराते हैं, बिगर कोई भक्ति करने की भी ಸಾಕ್ಷಾತ್ಕಾರ ಹೋತಾ ಹೈ. ತಂದೆ ಬಂದು ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಾರೆ, ಸಾಕ್ಷಾತ್ಕಾರ ಮಾಡಿಸ್ತಾರೆ. ಬಾಬಾ ಹೇಳ್ತಾರೆ, ಭಕ್ತಿನೇ ಮಾಡಲಿಲ್ಲ ಅಂಥವ್ರಿಗೂ ಸಾಕ್ಷಾತ್ಕಾರ ಆಯಿತು. ಶುರುವಿನಲ್ಲಿ ಸಾಕ್ಷಾತ್ಕಾರದ ಪಾರ್ಟು. ತೋ ದೋಸ್ತ್ ಬನಾಯನ ಅಂದಾಗ ತಂದೆಯನ್ನು ದೋಸ್ತಾಗಿ ಮಾಡಿಕೊಂಡ್ರಲ್ವಾ. ಪ್ರೀತಿನೂ ಪಡೆದ್ರು, ಸಾಕ್ಷಾತ್ಕಾರನೂ ಪಡೆದ್ರು, दोस्तन्नागी ಮಾಡಿಕೊಂಡ್ರು. कितने साक्षात्कार होते थे, फिर जादू समझ हंगामा करने लगे तो बंद कर दिया. ಮಕ್ಕಳಿಗೆ ಎಷ್ಟೊಂದು ಸಾಕ್ಷಾತ್ಕಾರಗಳು ಆಗ್ತಾ ಇತ್ತು, ನಂತರ ಏನು ಗಲಾಟೆ ಮಾಡಿದ್ರು ಜನರು, ಜಾದೂ ಮಾಡ್ತಾರೆ ಅಲ್ಲಿ ಹೋದರೆ ಅಂತ. ಅದರಿಂದ ಏನು ಮಾಡಿದ್ರು? ಅದನ್ನು ಸ್ಟಾಪ್ ಮಾಡಿಬಿಟ್ರು. ಪಿಚಾಡಿ ಮೇ ತುಮ್ ಬಹು ಸಾಕ್ಷಾತ್ಕಾರ ಕರ್ತೆ रहेंगे. ಕೊನೆಯಲ್ಲಿ ನೀವು ಮಕ್ಕಳಿಗೆ ಬಹಳ ಸಾಕ್ಷಾತ್ಕಾರಗಳು ಆಗ್ತಾ ಇರುತ್ತವೆ. ಹಾಗೆ ಕಿತನಾ ಮಜಾ ಹೋತಾ ತಾ. ಮೊದಲು ಬಂದಿದ್ದ ತಕ್ಷಣ ಸಾಕ್ಷಾತ್ಕಾರದ ಪಾತ್ರ, ಎಷ್ಟು ಮಕ್ಕಳು ಮೋಜಿನಲ್ಲಿದ್ದರು. ಜ್ಞಾನನೂ ಇಲ್ಲ ಆವಾಗ, ಯೋಗನೂ ಇಲ್ಲ, ಕೇವಲ ಸಾಕ್ಷಾತ್ಕಾರದ ಪಾತ್ರ. वो देखते देखते भी कितने कट हो गए. ಅಂಥ ಸಾಕ್ಷಾತ್ಕಾರಗಳು ನೋಡ್ತಾ ನೋಡ್ತಾನೆ ಎಷ್ಟು ಜನ ಹೊಟ್ಟೋಗ್ಬಿಟ್ರು. भट्टी में कोई ईंट पक कर निकली, कोई कुछ कच्ची रह गई. ಭಟ್ಟಿಯಲ್ಲಿ ಕೆಲವು ಇಟ್ಟಿಗೆಗಳು ಪಕ್ವಾಯಿತು, ಮರಳು ಏನಾಯಿತು? ಒಳ್ಳೆ ಇಟ್ಟಿಗೆ ಆಯಿತು, ಕೆಲವು ಪಕ್ವ ಆಗಲೇ ಇಲ್ಲ. कोई तो एकदम टूट पड़े. ಕೆಲವು ಇಟ್ಟಿಗೆಗಳು ಮುರಿದೇ ಹೋದವು. ಕಿತನೆ ಚಲೆ ಗಯೆ. ಎಷ್ಟೊಂದು ಜನ ಹೊರಟೇ ಹೋದರು. 175 ಜನನೋ ಏನೋ ಇದ್ರು ಅಂತಾರೆ ಕೊನೆಗೆ. ಅಭಿ ಓ ಲಖಪತಿ ಕರೋಡ್ಪತಿ ಬನ್ ಗಯೆ ಹೇ. ಹಂಗೆ ಹೋದವರೆಲ್ಲೂ ಸಹ ಸಂಪಾದನೆಗಳು ಮಾಡಿ ಲಖಪತಿ ಕರೋಡ್ಪತಿ ಆಗಿದ್ದಾರೆ. ಸಮಸ್ತೆ ಹೇ ಹಮ್ ತೋ ಸ್ವರ್ಗ ಮೇ ಬೈಠೆ ಹೇ. ಏನಂತ ತಿಳ್ಕೊಳ್ತಾರೆ? ನಾವು ಸ್ವರ್ಗದಲ್ಲಿ ಕುಳಿತಿದ್ದೀವಿ. अब स्वर्ग यहाँ कैसे हो सकता? ಸ್ವರ್ಗ ಇಲ್ಲಿ ಎಲ್ಲಿ ಇರ್ಲಿಕ್ಕೆ ಸಾಧ್ಯ? ಸ್ವರ್ಗ ತೋ ಹೋತಾ ಹಿ ಹೈ ನಯಿ ದುನಿಯಾ ಮೇ. ಸ್ವರ್ಗ ಇರೋದು ಹೊಸ ಪ್ರಪಂಚದಲ್ಲಿ. ಎಷ್ಟೇ ಹಣ ಕಾಸಿದ್ರೂ ಯಾವುದಾದ್ರೂ ಒಂದು ದುಃಖ ಚಿಂತೆ ಇದ್ದೇ ಇರುತ್ತಲ್ವ. ಸ್ವರ್ಗ ಇರೋದಂತೂ ಹೊಸ ಪ್ರಪಂಚದಲ್ಲಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग.
रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार गुड मॉर्निंग नमस्ते नमस्ते नमस्ते। धारणा के लिए मुख्य सार। अपनी ऊंची तकदीर बनाने के लिए ತಮ್ಮದು ಶ್ರೇಷ್ಠ ಅದೃಷ್ಟ ಮಾಡ್ಕೊಳ್ಳೋದಕ್ಕಾಗಿ ರೆಹಮ್ ದಿಲ್ ಬನ್ ಪढ़ना और पढ़ाना है. ದಯಾ ಹೃದಯಗಳು ಆಗಿ ಓದಬೇಕು ಮತ್ತು ಬೇರೆಯವರಿಗೂ ಓದಿಸಬೇಕು. कभी भी किसी आदत के वश हो अपना रजिस्टर खराब नहीं करना है. ಎಂದು ಯಾವುದೇ ಅಭ್ಯಾಸಕ್ಕೆ ವಶ ಆಗಿ ತಮ್ಮ ರಿಜಿಸ್ಟರ್ ಹಾಳು ಮಾಡ್ಕೊಳ್ಬಾರ್ದು. ಎರಡನೇದು, मनुष्य से देवता बनने के लिए मुख्य है पवित्रता. ಮನುಷ್ಯರಿಂದ ದೇವತೆ ಆಗಲಿಕ್ಕಾಗಿ ಮುಖ್ಯವಾದ ಮಾತಾಗಿದೆ ಪವಿತ್ರತೆ. इसलिए कभी भी पतित बन अपनी बुद्धि को मलिन नहीं करना है. ಆದ್ದರಿಂದ ಎಂದೂ ಸಹ ಪತಿತರಾಗಿ ತನ್ನ ಬುದ್ಧಿಯನ್ನು ಮಲಿನ ಮಾಡ್ಕೊಳ್ಬಾರ್ದು, ಕೊಳಕು ಮಾಡ್ಕೊಳ್ಬಾರ್ದು. ಐಸಾ ಕರ್ಮ ನಾ ಹೋ ಜೋ ದಿಲ್ ಅಂದರ್ ಖಾತಿ ರಹೆ. ಈ ರೀತಿ ಕರ್ಮ ನಮ್ಮಿಂದ ಆಗಬಾರ್ದು, ಯಾವುದು ಮನಸ್ಸು ಒಳಗೆ ತಿಂತಾ ಇರುವಂತಹದ್ದು. ಪಶ್ಚಾತ್ತಾಪ ಕರ್ನಾ ಪಡೆ, ನಂತರ ಪಶ್ಚಾತ್ತಾಪ ಪಡುವಂತಹದ್ದು. ಈಗ ಮಾಡಬಾರ್ದಾಗಿತ್ತು, ಆ ರೀತಿ ಕರ್ಮ ನಾವು ಮಾಡಬಾರ್ದು. वरदान बीज रूप स्थिति द्वारा सारे विश्व को लाइट का पानी देने वाले विश्व कल्याणकारी भाव. ಬೀಜ ರೂಪ ಸ್ಥಿತಿಯ ಮೂಲಕ ಇಡೀ ವಿಶ್ವಕ್ಕೆ ಪ್ರಕಾಶದ ನೀರನ್ನು ಕೊಡುವಂತವರು ವಿಶ್ವ ಕಲ್ಯಾಣಕಾರಿ ಆಗಿ. बीज रूप स्टेज सबसे पावरफुल स्टेज है. ಬೀಜ ರೂಪ ಸ್ಥಿತಿ ಎಲ್ಲದಕ್ಕಿಂತ ಶಕ್ತಿಶಾಲಿ ಸ್ಥಿತಿ ಆಗಿದೆ. यही स्टेज लाइट हाउस का कार्य करती है. ಇದೇ ಸ್ಥಿತಿ ಲೈಟ್ ಹೌಸಿನ ಕಾರ್ಯ ಮಾಡುತ್ತೆ. इससे सारे विश्व में लाइट फैलाने के निमित्त बनते हो. ಇದರಿಂದ ಇಡೀ ವಿಶ್ವದಲ್ಲಿ ಪ್ರಕಾಶ ಹರಡಿಸಲಿಕ್ಕಾಗಿ ನಿಮಿತ್ತರಾಗ್ತೀರಿ. ಲೈಟ್ ಹೌಸ್ ಆದಾಗ ಇಡೀ ವಿಶ್ವದಲ್ಲಿ ಪ್ರಕಾಶ ಹರಡಿಸಲಿಕ್ಕಾಗಿ ನಿಮಿತ್ತರು ಆಗ್ತೀರಿ. जैसे बीज द्वारा स्वतः ही सारे वृक्ष को पानी मिल जाता है. ಹೇಗೆ ಬೀಜದ ಮೂಲಕ ಇಡೀ ವೃಕ್ಷಕ್ಕೆ ತಾನಾಗಿ ನೀರು ಸಿಗುತ್ತೆ. ऐसे बीज रूप स्टेज पर स्थित रहते हो तो ಅದೇ ರೀತಿ ನೀವು ಬೀಜ ರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದಾಗ विश्व को लाइट का पानी मिलता है. ವಿಶ್ವಕ್ಕೆ ಪ್ರಕಾಶದ ನೀರು ಸಿಗುತ್ತೆ. लेकिन सारे विश्व तक अपनी लाइट फैलाने के लिए ಇಡೀ ವಿಶ್ವದ ತನಕ ತನ್ನ ಪ್ರಕಾಶವನ್ನು ಹರಡಿಸಲಿಕ್ಕಾಗಿ ವಿಶ್ವ ಕಲ್ಯಾಣಕಾರಿ की पावरफुल स्टेज चाहिए. ವಿಶ್ವ ಕಲ್ಯಾಣಕಾರಿಯ ಶಕ್ತಿಶಾಲಿ ಸ್ಥಿತಿ ಬೇಕಾಗಿದೆ. इसके लिए लाइट हाउस बनो ना कि ಇದಕ್ಕಾಗಿ ಲೈಟ್ ಹೌಸ್ ಆಗಿ ಇಡೀ ವಿಶ್ವದ ತನಕ ಪ್ರಕಾಶ ಹರಡಬೇಕು ಅಂದಾಗ ಬಾಬಾ ಹೇಳ್ತಾರೆ, ಈ ರೀತಿ ಲೈಟ್ ಹೌಸ್ ಆಗಿ ನಾಕಿ ಒಂದು ಚಿಕ್ಕ ಬಲ್ಪ್ ಆಗಿಬಿಡಬೇಡಿ. हर संकल्प में स्मृति रहे कि सारे विश्व का कल्याण हो. ಪ್ರತಿಯೊಂದು ಸಂಕಲ್ಪದಲ್ಲಿ ಸ್ಮೃತಿ ಇರಬೇಕು, ಇಡೀ ವಿಶ್ವದ ಕಲ್ಯಾಣ ಆಗಬೇಕು. ಪ್ರತಿಯೊಂದು ಸಂಕಲ್ಪದಲ್ಲೂ ಸ್ಮೃತಿ ಇರಬೇಕು, ಇಡೀ ವಿಶ್ವದ ಕಲ್ಯಾಣ ಆಗಬೇಕು. स्लोगन एडजस्ट होने की शक्ति नाजुक समय पर पास विथ ಆನರ್ ಬನಾ ದೇಗಿ. 3 ದಿವಸದಿಂದ ಯಾವುದು ಹೇಳ್ತಾ ಇದ್ದಾರೆ, ನಾಜುಕ್ ಸ್ವಭಾವ. ಅಡ್ಜಸ್ಟ್ ಆಗುವಂತಹ ಶಕ್ತಿ
ನಾಜೂಕ್ ಸಮಯದಲ್ಲಿ ಪಾಸ್ವಿತಾನರನ್ನಾಗಿ ಮಾಡಿಬಿಡುತ್ತೆ. ಎಲ್ಲರೊಂದಿಗೆ ಎಲ್ಲ ಮಾತುಗಳೊಂದಿಗೆ ಅಡ್ಜಸ್ಟ್ ಆಗುವಂತಹ ಶಕ್ತಿ ನಾಜೂಕ್ ಸಮಯದಲ್ಲಿ ಪಾಸ್ವಿತಾನರನ್ನಾಗಿ ಮಾಡಿಬಿಡುತ್ತೆ. ಅವ್ಯಕ್ತ इशारे सत्यता और सभ्यता रूपी कल्चर को अपनाओ. ಸತ್ಯತೆ ಮತ್ತು ಸಭ್ಯತಾ ರೂಪಿ ಕಲ್ಚರನ್ನು ಧಾರಣೆ ಮಾಡಿ. ಪರಮಾತ್ಮ ಪ್ರತ್ಯಕ್ಷತಾ का आधार, ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರವಾಗಿದೆ ಸತ್ಯತಾ. ಸತ್ಯತಾ ಸೇ ಹಿ ಪ್ರತ್ಯಕ್ಷತಾ ಹೋಗಿ, ಸತ್ಯತೆಯಿಂದಲೇ ಪ್ರತ್ಯಕ್ಷತೆ ಆಗುತ್ತೆ. एक स्वयं के स्थिति की सत्यता, दूसरी ಸೇವಾ ಕಿ ಸತ್ಯತಾ. ಒಂದು ಸ್ವಯಂನ ಸ್ಥಿತಿಯ ಸತ್ಯತೆ, ಇನ್ನೊಂದು ಸೇವೆಯ ಸತ್ಯತೆ. ಸೇವೆಯಲ್ಲೂ ಸಹ ಸತ್ಯತೆ ಇರಬೇಕು. ಸತ್ಯತಾ ಕಾ ಆಧಾರ ಹೈ, ಸತ್ಯತೆಯ ಆಧಾರ ಆಗಿದೆ ಸ್ವಚ್ಛತಾ और ನಿರ್ಭಯತಾ. ಸ್ವಚ್ಛತೆ ಮತ್ತು निर्भयते. इन दोनों धारणाओं के आधार से सत्यता द्वारा परमात्म प्रत्यक्षता के निमित्त बनो. ಈ ಎರಡು ಧಾರಣೆಗಳ ಆಧಾರದಿಂದ ಸತ್ಯತೆಯ ಮೂಲಕ, ಯಾವುದು ಎರಡು ಆಧಾರ? ಸ್ವಚ್ಛತೆ, ನಿರ್ಭಯತೆ. ಬಾಬಾ ಹೇಳ್ತಾರೆ, ಈ ಎರಡು ಆಧಾರಗಳಿಂದ ಸತ್ಯತೆ ಮೂಲಕ ಪರಮಾತ್ಮ ಪ್ರತ್ಯಕ್ಷತೆಗೆ ನಿಮಿತ್ತರು ಆಗಿ. किसी भी प्रकार की अस्वच्छता अर्थात ಯಾವುದೇ ಪ್ರಕಾರದ ಅಸ್ವಚ್ಛತೆ ಅರ್ಥಾತ್ ಜರಾ भी ಸಚ್ಚಾಯಿ ಸಫಾಯಿ ಕಿ ಕಮಿ ಹೈತೋ, ಸ್ವಲ್ಪ ಆದರೂ ಸತ್ಯತೆ ಶುದ್ಧತೆದು ಕಡಿಮೆ ಇದೆ ಅಂದಾಗ ಕರ್ತವ್ಯ ಕಿ ಸಿದ್ಧಿ ನಹಿ ಹೋ ಸಕ್ತಾ, ಕರ್ತವ್ಯದ ಸಿದ್ಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಆದರೂ ಏನು ಸತ್ಯತೆ ಶುದ್ಧತೆ ಸ್ವಲ್ಪ ಸೂಕ್ಷ್ಮದಲ್ಲಿ ವಿಕಾರಗಳು ಮಿಕ್ಸ್ ಆಗಿದೆ, ಸತ್ಯತೆ ಶುದ್ಧತೆ ಕಡಿಮೆ ಇದೆ ಅಂದಾಗ ಕರ್ತವ್ಯದ ಸಿದ್ಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಕರ್ತವ್ಯ? ತಂದೆಯನ್ನು ಪ್ರತ್ಯಕ್ಷ ಮಾಡುವ ಯಾವುದು ಸಿದ್ಧಿ ಕರ್ತವ್ಯ ಇದೆ, ಅದು ಸಿದ್ಧ ಆಗೋದಿಲ್ಲ. ಅಚ್ಚಾ, ಓಂ ಶಾಂತಿ.